Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ದೇವರು ನಮಗೆ ಪ್ರತಿ ದಿನವನ್ನ, ಪ್ರತಿ ಕ್ಷಣವನ್ನ ದಾನವಾಗಿ ಕೊಡ್ತಾರೆ. ಈ ದಾನವಾದ ದಿನಗಳನ್ನು ನಾವು ಒಳಿತಾಗಿ ಉಪಯೋಗಿಸಿಕೊಳ್ತೇವೆ, ಕೆಲವು ಸಾರಿ ಕೆಡುಕಾಗಿ ಉಪಯೋಗಿಸಿಕೊಳ್ತೇವೆ. ಕೆಲವು ಸಾರಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ, ಇನ್ನು ಕೆಲವು ಸಾರಿ ದೇವರನ್ನ ಮರೆತು ಬಿಡುತ್ತೇವೆ ಅಥವಾ ದೇವರನ್ನ ನಾವು ನಿರಾಕರಿಸ್ತೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ತುಂಬಾ ಆಳವಾಗಿ ಚಿಂತಿಸುವುದಾದರೆ, ನಮ್ಮ ಜೀವಿತದಲ್ಲಿ ನಾವು ತುಂಬಾ ಆಳವಾಗಿ ಚಿಂತಿಸುವುದಾದರೆ ನಾವು ಹಲವಾರು ಚಿಂತನೆಗಳನ್ನ ನಾವು ತೆಗೆದುಕೊಳ್ಳಬಹುದು. ನೋಡಿ, ಒಂದು ವ್ಯಕ್ತಿಯನ್ನು ನೋಡಿ ಒಳ್ಳೆಯವಳು ಎಂದು ಹೇಳುತ್ತೇವೆ. ಅದೇ ಸ್ವಲ್ಪ ಕಾಲವಾಗುವಾಗ ಅದೇ ವ್ಯಕ್ತಿಯನ್ನು ನೋಡಿ ಅವನು ಕೆಟ್ಟವಳು ಎಂದು ಹೇಳುತ್ತೇವೆ. ತಿನ್ನುವಾಗ ಕುಡಿಯುವಾಗ ಸಂತೋಷ, ಮೋಜು ಮಾಡುವಾಗ ಸುತ್ತುವಾಗ ಸಂತೋಷ, ಆದರೆ ಸಮಯ ಬರುವಾಗ ಆ ಸಂತೋಷವೆಲ್ಲವೂ ದುಃಖಕರವಾಗಿ ಮಾರ್ಪಾಡಾಗುತ್ತದೆ. ಇದು ಮನುಷ್ಯನ ಜೀವಿತದಲ್ಲಿ ನಡೆದು ಹೋಗುವಂಥದ್ದು. ಈ ನಡೆದು ಹೋಗುವಂತಹ ಪ್ರತಿಯೊಂದು ಕಾರ್ಯಗಳು, ಈ ನಡೆದು ಹೋಗುವಂತಹ ಪ್ರತಿಯೊಂದು ಸನ್ನಿವೇಶಗಳಿಗೂ ನಾವೇ ಕಾರಣ, ದೇವರಲ್ಲ. ಎಲ್ಲವನ್ನು ನಾವು ಮಾಡಿ ದೇವರೇ ಕಾರಣ, ದೇವರೇ ನಿಮ್ಮ ಚಿತ್ತದಂತೆ ಆಗಲಿ ಎಂದು ಹೇಳುವುದು ಅವಿವೇಕತನ. ಹೌದು ನನ್ನ ಸಹೋದರರೇ, ಸಹೋದರಿಯರೇ, ನಾವು ಜೀವಿತದಲ್ಲಿ ಪರಸ್ಪರ ಪ್ರೀತಿಯನ್ನು ಅರಿಯುವ ಮಕ್ಕಳಾಗಬೇಕು. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದಾದರೆ, ಪ್ರಿಯರೇ, ಒಬ್ಬ ನರಮನುಷ್ಯನ ಪ್ರೀತಿಯು ದೇವರ ಪ್ರೀತಿಯ ಮುಂದೆ ಒಂದು ಕ್ಷುಲ್ಲಕ. ಒಬ್ಬ ನರಮನುಷ್ಯನ ಪ್ರೀತಿಯು ದೇವರ ಮುಂದೆ ಕ್ಷುಲ್ಲಕ. ಏಕೆಂದರೆ ಒಬ್ಬ ನರಮನುಷ್ಯ ತಿಂದದ್ದನ್ನ, ಜೊತೆಯಲ್ಲಿದ್ದದ್ದನ್ನ, ಮಾಡಿದ್ದನ್ನ, ಕೊಟ್ಟದ್ದನ್ನ ಎಲ್ಲವನ್ನ ಅವನು ಕಕ್ಕುತ್ತಾನೆ. ತನಗೆ ಸಾಬೀತಾಗಿ ಇರಬೇಕಾದ್ರೆ, ತನಗೆ ಸಾಧಕವಾಗಿರಬೇಕಾದ್ರೆ ಅವನು ಹೊಗಳುತ್ತಾಳೆ. ಆದರೆ ತಾನು ಹೇಳಿದ್ದನ್ನ ಕೇಳದೆ ಹೋಗುವಾಗ ಆಕೆಯು ತೆಗಳುತ್ತಾರೆ, ದೂಷಿಸುತ್ತಾರೆ, ನಿಂದಿಸುತ್ತಾರೆ. ಪ್ರಿಯರೇ, ಬಾಳಲ್ಲಿ ನಮ್ಮ ಜೀವಿತದಲ್ಲಿ ನಾವು ಸ್ವಾರ್ಥಿಗಳು. ಮನುಷ್ಯರಾಗಿರುವಂತ ನಾವು ಸ್ವಾರ್ಥಿಗಳು. ಕಾರಣ, ನಾವು ಮನುಷ್ಯ ಜೀವಿತದಲ್ಲಿ ಕೇವಲ ನಮಗೆ ಯಾರಾದರೂ ಉಪದಾಯಕರು, ನಮಗೆ ಉಪಕಾರ ಮಾಡುವರಿದ್ದಾರಾ, ನನಗೆ ಸಹಾಯ ಮಾಡುವರಿದ್ದಾರಾ, ಇದನ್ನೇ ನಾವು ಹುಡುಕುತ್ತೇವೆ. ಕ್ಷಣಿಕ ಸುಖಗಳಿಗಾಗಿ, ಕ್ಷಣಿಕ ಕಾಲಗಳಿಗಾಗಿ, ಆ ದಿನಗಳಿಗಾಗಿ ನಾವು ಯಾವುದಾದ್ರೂ ಒಂದು ವ್ಯಕ್ತಿ ನನ್ನ ಹಿಂದೆ ಇದ್ದಾರೆ ಎಂಬುದಾಗಿ ಹುಡುಕುತ್ತೇವೆ. ಆದರೆ ಎಲ್ಲವೂ ಸ್ವಾರ್ಥತನದಿಂದ. ಹೌದು ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ದೇವರನ್ನ ಕಂಡುಕೊಳ್ಳಬೇಕು. ದೇವರಿಗಾಗಿ ನಾವು ಹಂಬಲಿಸಬೇಕು. ದೇವರ ಪ್ರೀತಿಗಾಗಿ ನಾವು ಆತೊರೆಯಬೇಕು. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ಒಳ್ಳೆಯವನಾದ
ಪ್ರಭುವಿಗೆ ಧನ್ಯವಾದ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಆದರೆ ನಾವು ಆ ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದವನ್ನು ಹೇಳಲು ಸಾಧ್ಯ ಇಲ್ಲ. ಮನುಷ್ಯನಿಗೆ ಹೇಳ್ತೇವೆ ಥ್ಯಾಂಕ್ ಯು, ಥ್ಯಾಂಕ್ಸ್, ನೀನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಬರೀ ಮನುಷ್ಯನಿಗೆ ಒಂದು ಕೆಳಗೆ ಖರ್ಚಿಪ್ಪು ಬಿದ್ದು ಅದನ್ನು ತೆಗೆದುಕೊಳ್ಳುವುದಾದ್ರೆ ನಾವು ಕೃತಜ್ಞತೆಯನ್ನು ಹೇಳ್ತೇವೆ. ಒಂದು ಬಸ್ಸಿನಲ್ಲಿ ಸೀಟ್ ಕೊಡುವಾಗಲೂ ನಾವು ಕೃತಜ್ಞತೆಯನ್ನು ಹೇಳ್ತೇವೆ. ಒಂದು ಎಲ್ಲಿಯೋ ಒಂದು ಕಡೆ ಕುಳಿತು ಮಾತನಾಡುವಾಗ ಒಂದು ಚಿಕ್ಕ ಒಂದು ಸಹಾಯ ಮಾಡುವಾಗ ಕೃತಜ್ಞತೆಯನ್ನು ಹೇಳುತ್ತೇವೆ. ಒಬ್ಬ ಮನುಷ್ಯ ಮಾಡಿದನ್ನ ಪದೇ ಪದೇ ನಾವು ಕೃತಜ್ಞತೆಯನ್ನು ಹೇಳುತ್ತೇವೆ. ಆತನ ಹಿಂದೆ ಹೋಗುತ್ತೇವೆ, ಆತನಿಗೆ ಪ್ರೀತಿ ಕೊಡುತ್ತೇವೆ, ಆತನಿಂದ ಪ್ರೀತಿಯನ್ನು ಪಡೆದುಕೊಡುತ್ತೇವೆ. ಕೊನೆಗೆ ಆತನಿಂದ ಬಹಿಷ್ಕೃತರಾಗುತ್ತೇವೆ, ತಿರಸ್ಕೃತರಾಗುತ್ತೇವೆ. ಮನುಷ್ಯ ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟದ್ದು ಕೊನೆ ತನಕ ಎಂಬುವಂತ ಗಾದೆನ ನಾವು ನೋಡುತ್ತೇವೆ. ಇವತ್ತು ಯಾವ ಮನುಷ್ಯನೇ ಆಗಲಿ ಕೊಟ್ಟವನು ಕೊಟ್ಟದ್ದನ್ನ ಹೇಳಿ ತೋರಿಸುತ್ತಾನೆ. ತನಗೆ ಬೇಕಾದ ಮಿತ್ರರಲ್ಲಿ ಅವನು ಹೇಳುತ್ತಾನೆ, ಅಯ್ಯೋ ನಾನು ಅವರಿಗೆ ಕೊಟ್ಟೆ, ನಾನು ಇದನ್ನ ಕೊಟ್ಟೆ, ನಾನು ಅದನ್ನ ಕೊಟ್ಟೆ ಹೇಳಿ ತೋರಿಸ್ತಾನೆ. ಪ್ರಿಯರೇ, ಕೊಡುವುದನ್ನ ನೋಡಿ, ಒಂದು ವ್ಯಕ್ತಿಗೆ ನಾನು ಸಹಾಯ ಮಾಡುವಾಗ, ನಾವು ಒಂದು ವ್ಯಕ್ತಿಗೆ ಕರುಣೆಯಿಂದಲೋ ಪ್ರೀತಿಯಿಂದಲೋ ದೇವ ಮನೋಭಾವದಿಂದಲೋ ಅಥವಾ ಹೃದಯಂತರಾಳದಿಂದಲೋ ನಾವು ಒಂದು ವ್ಯಕ್ತಿಗೆ ನಾವು ಸಹಾಯ ಮಾಡುತ್ತೇವೆ ಎಂಬುದಾದರೆ ಅನ್ನದ ರೂಪದಲ್ಲಿ, ವಸ್ತ್ರದ ರೂಪದಲ್ಲಿ, ಹಣದ ರೂಪದಲ್ಲಿ, ಔಷಧಿಯ ರೂಪದಲ್ಲಿ, ಯಾವುದೇ ರೂಪದಲ್ಲಿ ಇರಬಹುದು. ಒಂದು ವ್ಯಕ್ತಿಗೆ ನಾವು ಸಹಾಯ ಮಾಡುತ್ತೇವೆ ಅಥವಾ ನಮ್ಮ ಕೈಯಲ್ಲಿರುವಂತಹ ಹಣವನ್ನು ಅವರಿಗೆ ಕೊಡುತ್ತೇವೆ ಅಂದರೆ ಅದು ಕೊಡುವುದು ನಾನಲ್ಲ, ನೀವಲ್ಲ. ಅದು ಕೊಡುವುದು ನಾನು, ನೀವಲ್ಲ. ಅದು ದೇವರು ಕೊಡುವಂಥದ್ದು. ಯಾಕೆಂದ್ರೆ ನಿನ್ನ ಕೈಯಲ್ಲಿ ನನ್ನ ಕೈಯಲ್ಲಿ ಇರುವುದೆಲ್ಲವೂ ದೇವರ ಸೊತ್ತು, ಆ ಪ್ರಭುವಿನ ಸೊತ್ತು, ಈ ಪ್ರಕೃತಿಗೆ ಸೇರಿದ್ದ ಸೊತ್ತು. ಈ ಪ್ರಕೃತಿಗೆ ಸೇರಿದ್ದು ಯಾವುದು ನಾನು ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಹೋಗುವಾಗ. ಆದರೆ ಹೇಳುವುದು ನಾನು ಕೊಟ್ಟೆ, ನಾನು ಮಾಡಿದೆ ಇವುಗಳೇ ಆಗಿದೆ. ಆದರೆ ನಾನು ನೀವು ಒಬ್ಬರಿಗೆ ಏನಾದರೂ ಕೊಡುತ್ತೇವೆ ಅಂದರೆ ಅದು ನಾನು ಕೊಡುವುದಿಲ್ಲ, ನೀವು ಕೊಡುವುದಿಲ್ಲ, ದೇವರು ಕೊಡುತ್ತಾರೆ. ದೇವರು ಕೊಡಲು ನಿಶ್ಚಯಿಸಿದರೆ ಮಾತ್ರ ನಾನು ನೀವು ಪರರಿಗೆ ಏನಾದರೂ ಕೊಡಲು ಸಾಧ್ಯ. ನೀನು ಎಂತಹ ಜಿಪುಣನಾಗಿರಬಹುದು, ಅಥವಾ ನೀನು ಯಾವುದೇ ಪಾಪ ಜೀವಿತ ಮಾಡಿರಬಹುದು, ಕೊಲೆಗಾರನಾಗಿರಬಹುದು, ಎಂಥ ಮೋಸಗಾರನಾಗಿರಬಹುದು, ನೀನು ಎಂಥ ಪಾಪದ ಜೀವಿತವಾಗಿರಬಹುದು, ಅಥವಾ ನೀನು ಒಬ್ಬ ಬಡವನೇ ಆಗಿರಬಹುದು. ಕೊಡುವುದು ನಾನಲ್ಲ, ನೀವಲ್ಲ, ದೇವರು. ದೇವರು ತನ್ನ ನಿಧಿಯನ್ನ ತೆಗೆದು ತನ್ನ ಖಜಾನೆಯಿಂದ ದೇವರು ಕೊಡಲು ಮನಸ್ಸು ಕೊಡುವುದು. ಮನುಷ್ಯನು ನಾನಲ್ಲ, ನೀವಲ್ಲ. ದೇವರು ಕೊಡುವಂಥದ್ದು. ತ್ಯಾಗದ ಫಲ ದೇವರದು. ಆದರೆ ನಾವೇನು ಮಾಡುತ್ತೇವೆ? ನಾನು ಮಾಡಿದ್ದು ಫೋನ್ ಮಾಡ್ತೇವೆ, ತಕ್ಷಣ ಯಾರಿಗಾರಿಗೆ ಕೊಡ್ತೇವೆ. ಅಯ್ಯೋ ನಿಮಗೆ ಒಂದು ವಿಷಯ ಗೊತ್ತಾ, ಹೀಗೆ ಬಂದಿದ್ರು, ಅವ್ರು ಕೇಳೋದಿಲ್ಲ. ಯಾರಿಗೆ ಕೊಟ್ಟರು ಅಂತ ಇನ್ನೊಂದು ವ್ಯಕ್ತಿಗೆ ಗೊತ್ತಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಾವೇ ಹೇಳ್ತೇವೆ, ಮಾತಾಡಿ, ಅಯ್ಯೋ ನಾನು ಕೊಟ್ಟೆ, ಅವರಿಗೆ, ಅವ್ರು ಬಂದಿದ್ರು, ಅವರಿಗೆ ನಾನು ಇದನ್ನ ತೆಗೆದುಕೊಟ್ಟೆ ಅಥವಾ ನಾನು ಅದನ್ನ ಕೊಟ್ಟೆ, ಅಯ್ಯೋ ಅವ್ರು ಬಂದಿದ್ರು. ಕೇಳಲಿಕ್ಕೆ ಮುಂಚೆ ನಾವೇ ಪ್ರಕಟಿಸ್ತೇವೆ. ಯಾಕೆಂದ್ರೆ ಆ ಹೊಟ್ಟೆಯಲ್ಲಿ ವೈರಾಗ್ಯ. ದೇವರು ಕೊಟ್ಟಂತ ಕಾರ್ಯವನ್ನ ಅಸೂಯೆಯಿಂದ ಅದು ನನ್ನ ಕೈಯಲ್ಲಿದ್ದು ತಪ್ಪಿ ಹೋಯ್ತಲ್ಲ ಎಂಬುದಾಗಿ ಹೃದಯದಲ್ಲಿ ಕೆಟ್ಟ ಕಲ್ಪನೆಯು ಮೂಡುವಾಗ ಆ ಮನಸ್ಸು ಆ ದೇವರು ಕೊಟ್ಟದ್ದನ್ನ ಹೇಳಿ ತೋರಿಸಲು ಪ್ರಾರಂಭವಾಗುತ್ತದೆ. ಕಾರಣ ಇಷ್ಟೇ, ಅದು ನನ್ನದು, ನಾನು ಕೊಟ್ಟೆ, ನಾನು ಎಂಬುವಂತಹ ಮನೋಭಾವದಿಂದ. ಇದು ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬರುವಂತಹ ಚಿಂತನೆಗಳಾಗಿದೆ. ಅದಕ್ಕೆ ದೇವರು ಯೇಸು ಸ್ವಾಮಿ ಹೇಳ್ತಾರೆ, ನೀನು ಬಲಗೈ ಕೊಟ್ಟದ್ದು ಎಡಗೈಗೂ ತಿಳಿಯದಿರಲಿ. ಬಡವನಿಗೆ ದಯೆ ತೋರಿಸುವಾಗ ದೇವರಿಗೆ ಸಾಲ ಕೊಡುವನು. ನಿನ್ನ ದಾನ ಧರ್ಮಗಳನ್ನು ಉಗ್ರಾಣದಲ್ಲಿ ಕೂಡಿಡು. ಯೋಚಿಸಬೇಕು ಪ್ರಿಯರೇ, ಯೋಚಿಸಬೇಕು. ಹೌದು, ನಾನು ಕೊಡುವುದು ನನ್ನದಲ್ಲ ಪ್ರಿಯರೇ, ಅದು ದೇವರದು. ದೇವರು ನಿನಗೆ ಕೊಡುವುದಕ್ಕಾಗಿ ಅಥವಾ ನನಗೆ ಕೊಡುವುದಕ್ಕಾಗಿ ಅಥವಾ ಯಾರಿಗೆ ಕೊಡಬೇಕೆಂದು ದೇವರು ತೀರ್ಮಾನಿಸಿದ್ದಾರೆ, ಅವರಿಗೆ ಕೊಡುವುದಕ್ಕಾಗಿ ನಿನ್ನನ್ನು ಈ ಲೋಕದಲ್ಲಿ ಜನಿಸುವಂತೆ ಮಾಡಿದ್ದಾರೆ, ನನ್ನನ್ನು ಜನಿಸುವಂತೆ ಮಾಡಿದ್ದಾರೆ. ದೇವರು ಒಂದು ವ್ಯಕ್ತಿಗೆ ಕೊಡುವುದಕ್ಕಾಗಿ ನನ್ನನ್ನು ನಿನ್ನನ್ನು ಈ ಲೋಕದಲ್ಲಿ ಆದಿಯಲ್ಲೇ ತೀರ್ಮಾನಿಸಿದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ.
ನಾವು ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡುವುದಾದರೆ ಅದು ದೇವರ ಆದಿಯಲ್ಲಿಯೇ ನಮ್ಮನ್ನು ಕುರಿತು ಲಿಖಿತವಾದದ್ದು. ಆದರೆ ಇಷ್ಟೆಲ್ಲ ನಾವು ಕೊಡುವುದಕ್ಕೆ ಏನು ಕಾರಣ? ದೇವರು ನಮ್ಮಲ್ಲಿ ಪ್ರತಿಬಿಂಬಿಸುವ ಪ್ರೀತಿಯೇ ಕಾರಣ. ಮನುಷ್ಯನ ಪ್ರೀತಿಯೋ ಸ್ವಾರ್ಥ ಪ್ರೀತಿ, ದೈವ ಪ್ರೀತಿಯೋ ಅಮರ ಪ್ರೀತಿ. ದೇವರು ನಮ್ಮನ್ನು ಎಲ್ಲರನ್ನ ಒಂದೇ ಕಣ್ಣುಗಳಿಂದ ನೋಡುತ್ತಾರೆ, ಯಾವ ಭಿನ್ನ ಭೇದ ಭಾವದಲ್ಲಿ ನೋಡುವುದಿಲ್ಲ. ಸೌಂದರ್ಯವನ್ನು ನೋಡಿ ಅಥವಾ ಏನನ್ನು, ಯಾಕೆಂದರೆ ದೇವರ ಎಲ್ಲವನ್ನು ಕೊಟ್ಟಿರುವುದು, ಸೌಂದರ್ಯವನ್ನು ಕೊಟ್ಟಿರುವುದು ದೇವರೇ, ಹಣ ಆಸ್ತಿಯನ್ನು ಕೊಟ್ಟಿರುವುದು ದೇವರೇ, ಜ್ಞಾನ ವಿವೇಕವನ್ನು ಕೊಟ್ಟಿರುವುದು ದೇವರೇ, ಕೈಕಾಲುಗಳಲ್ಲಿ ಕೆಲಸ ಮಾಡಲು ದುಡಿಯುವ ಶಕ್ತಿಯನ್ನು ಕೊಟ್ಟಿರುವುದು, ಎಲ್ಲವನ್ನು ದೇವರೇ ಕೊಟ್ಟಿರುವಂತದ್ದು. ಅದರಿಂದ ದೇವರಿಗೆ ತನ್ನಿಂದ ಉಪಯೋಗ ಮಾಡಬೇಕು, ತನ್ನಿಂದ ಒಂದು ವ್ಯಕ್ತಿಗೆ ಉಪಯೋಗ ಆಗಬೇಕಾದ್ರೆ ನಿಮ್ಮನ್ನು ಅಥವಾ ನನ್ನನ್ನು ಉಪಯೋಗಿಸುತ್ತಾರೆ. ನಾನು ಈ ಕಳೆದ ದಿನಗಳಲ್ಲಿ ಕೆಲವು ಚಿತ್ರೀಕರಣಗಳನ್ನು ನೋಡಿದ್ದುಂಟು. ಕೊನೆಯ ಸಾರಿ ಹೇಳಿದ್ದ, ಅದು ಈಗ ನಾನು ಹೊಸದಾಗಿ ಚಿತ್ರೀಕರಣ ನೋಡುವಾಗ ನನಗೆ ತುಂಬಾ ಆಶ್ಚರ್ಯಕರವಾಗ್ತಾ ಇತ್ತು. ದೇವರಿಗೆ ನಾನು ಕೃತಜ್ಞತೆಯನ್ನು ಹೇಳುತ್ತಾ ಇದ್ದೆ. ನೋಡಿ, ಒಂದು ನಾಯಿ ಆಕಳಿನ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲನ್ನು ಕುಡಿಯುತ್ತದೆ. ಒಂದು ನಾಯಿ ಆಕಳಿನ ಕೆಚ್ಚಲಿಗೆ ಬಾಯಿ ಹಾಕಿ ಕುಡಿಯುತ್ತದೆ. ಒಂದು ಕೋಳಿಯನ್ನ ನಾಯಿ ಮರಿ ತನ್ನ ಮರಿಗಳೊಂದಿಗೆ ತನ್ನ ಇದರಲ್ಲಿ ನೀವು ನೋಡಿರ್ಬೋದು, ರೀಲ್ಸ್ ಅಲ್ಲಿ ನೋಡಿರ್ಬೋದು. ಒಂದು ಕೋಳಿ ತನ್ನ ಮರಿಗಳೊಂದಿಗೆ ಒಂದು ಕಡೆ ತನ್ನ ಮರಿಗಳನ್ನ, ಇನ್ನೊಂದು ಕಡೆ ಒಂದು ಚಿಕ್ಕ ನಾಯಿ ಮರಿಯನ್ನ ತನ್ನ ತೆಕ್ಕೆಯಲ್ಲಿ ಇರಿಸಿಕೊಂಡು ಮಲಗುತ್ತದೆ. ಎಂತ ಅದ್ಭುತಕರವಾದ ಚಿತ್ರಗಳು. ನಾಯಿ ಮರಿ ಹಂದಿಯ ಹಾಲನ್ನ ಕೆಚ್ಚಲಾಕಿ ಕುಡಿಯುತ್ತದೆ, ಹಂದಿಯ ಗುಂಪಿನೊಂದಿಗೆ. ಒಂದು ಕ್ರೂರವಾದ ಪಕ್ಷಿಗೆ ಒಂದು ಚಿಕ್ಕ ಹಾರುವ ಪಕ್ಷಿ ಆಹಾರವನ್ನು ತಿನ್ನಿಸುತ್ತದೆ. ನೀರಿನಲ್ಲಿರುವಂತಹ ಮೀನಿಗೆ ಬಾತುಕೋಳಿ ಆಹಾರವನ್ನು ತೆಗೆದುಕೊಡುತ್ತದೆ. ರಸ್ತೆಯಲ್ಲಿ ಅಪಘಾತವಾಗಿ ಬಿದ್ದು ಹೋದಂತಹ ನಾಯಿಯನ್ನ ತನ್ನ ಬಾಯಲ್ಲಿ ಕಚ್ಚಿಕೊಂಡು ಹೋಗಿ ಶುಶ್ರೂಷೆಯನ್ನು ಕೊಡುತ್ತದೆ. ಇಂತಹ ಪ್ರೀತಿ ಇಲ್ಲಿ ನಾವು ಅರಿಯಬೇಕು, ದೇವರ ಪ್ರೀತಿಯನ್ನು. ಅದರ ಮನುಷ್ಯನಿಗೋ ಆ ಪ್ರೀತಿಯ ಅರಿವು ಇಲ್ಲ ಪ್ರಿಯರೇ, ಇಲ್ಲ. ದೇವರ ಪ್ರೀತಿಯನ್ನ ನಾವು ಅರಿಯಬೇಕು, ದೇವರ ಪ್ರೀತಿಯನ್ನ ನಾವು ತಿಳಿಯಬೇಕು. ಹೌದು, ಈ ಲೋಕದಲ್ಲಿ ನಾವು ಎಷ್ಟೋ ಜನರನ್ನ ಪ್ರೀತಿಸ್ತೇವೆ. ನಾನು ಸಹ ಪ್ರೀತಿಸಿದ್ದೇನೆ, ನೀವು ಸಹ ಪ್ರೀತಿಸಿದ್ದೀರಿ. ಹೌದಲ್ಲ? ಪ್ರೀತಿಸಿ ಹಲವಾರು ಪ್ರೀತಿಯನ್ನು ನೋಡಿರ್ಬೋದು. ಮದುವೆಗೆ ಮುಂಚಿನ ಪ್ರೀತಿ ಇರಬಹುದು, ಮದುವೆ ಆದ ಬಳಿಕ ಪ್ರೀತಿ ಇದಿರಬಹುದು, ಯಾರನ್ನೂ ನಾವು ಪ್ರೀತಿಸಿರ್ಬೋದು. ಹೌದಲ್ಲ? ಆದ್ರೆ ಪ್ರೀತಿಸಿದವರ ಯಾರ ಪ್ರೀತಿಯೂ ಶಾಶ್ವತವಾಗಿರುವುದಿಲ್ಲ. ನೀವು ಎಷ್ಟೇ ಪ್ರೀತಿಯನ್ನ ನೀವು ಹೃದಯಪೂರ್ವಕವಾಗಿ ಕೊಟ್ಟರೂ ಆ ಕೆಟ್ಟ ಮನಸ್ಸಿನ ನಿಮಿತ್ತವಾಗಿ ಆ ಪ್ರೀತಿಯನ್ನ ಕಸದಂತೆ ಕಂಡು ಕಾರಣವಿಲ್ಲದೆ ಸ್ವಾರ್ಥತೆಯಿಂದ ದೂರ ಆಗುವುದನ್ನು ನಾವು ನೋಡ್ತೇವೆ ಇಡೀ ಪ್ರಪಂಚದಲ್ಲಿ. ಹಾಗೆ ಆ ಪ್ರೀತಿ ಸಿಕ್ಕದೆ ಕೆಲವು ಎಷ್ಟೋ ಜನ ಸುಸೈಡ್ ಮಾಡಿ ಸಾಯ್ತಾರೆ. ಮನುಷ್ಯನ ಪ್ರೀತಿ ಸ್ವಾರ್ಥದ ಪ್ರೀತಿ, ಮನುಷ್ಯನ ಪ್ರೀತಿ ವಂಚನೆಯ ಪ್ರೀತಿ, ಸಂಶಯಗಳ ಪ್ರೀತಿ. ಆದರೆ ದೇವರ ಪ್ರೀತಿ ಅಮರವಾದ ಪ್ರೀತಿ. ನನ್ನ ಮಗನನ್ನೇ ನಿಮಗಾಗಿ ಕೊಡುತ್ತೇನೆ, ನನ್ನ ಮಗನನ್ನೇ, ಪ್ರಿಯ ಪುತ್ರನನ್ನೇ ನಾನು ದಾರಿ ಎರೆಯುತ್ತೇನೆ ಎಂದು ಹೇಳಿದಂತ ದೇವರು ತನ್ನ ಪ್ರಿಯ ಪುತ್ರನನ್ನೇ ನನಗಾಗಿ ನಿಮಗಾಗಿ ಸಂಪೂರ್ಣವಾಗಿ ದಾರಿ ಎರೆದರು. ತನ್ನ ಮಗನ ರಕ್ತವು ದೇಹದಿಂದ ಹರಿದೋಡುವುದನ್ನ ತನ್ನ ತಂದೆ ನೋಡಿದರು. ಯಾಕೆ ಜನ್ಮ ಕೊಟ್ಟಂತ ತಾಯಿಯು ಸಹ ದೇವತೆಯಾಗಿ ಪವಿತ್ರಾತ್ಮದಿಂದ ತುಂಬಿದವಳಾಗಿ ತನ್ನ ಮಗನ ದೇಹದಿಂದ ಹರಿದೋಡುವಂತ ರಕ್ತವನ್ನ, ಕೈಕಾಲುಗಳಿಗೆ ಜಡಿಯಲ್ಪಟ್ಟಂತಹ ಮೊಳೆಗಳನ್ನ, ಶಿರಸ್ಸಿನಲ್ಲಿ ಅದಿಮಿರುವಂತಹ ಮುಳ್ಳಿನ ಕಿರೀಟವನ್ನ, ದೇಹದಲ್ಲಿ ಒಂದು ತುಂಡು ಬಟ್ಟೆ ಇಲ್ಲದೆ ಬೆತ್ತಲೆ ಆಗಿರುವುದನ್ನ ಆ ಮಹಾತಾಯಿ, ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮಳವರು ನೋಡುತ್ತಾ, ತದೇಕ ದೃಷ್ಟಿಯಿಂದ ನೋಡುತ್ತಾ, ಕಣ್ಣುಗಳಲ್ಲಿ ನೀರನ್ನು ಹರಿಸುತ್ತಾ, ಯಾರ ಸಹಾಯವನ್ನು ಯಾಚಿಸದೆ ತಂದೆಯ ಚಿತ್ತ
ನಮಗೋಸ್ಕರಕ್ಕಾಗಿ ತನ್ನನ್ನೇ ಸಂಪೂರ್ಣವಾಗಿ, ತನ್ನ ಪ್ರೀತಿಯನ್ನೇ ಸಂಪೂರ್ಣವಾಗಿ ಧಾರೆ ಎರೆದರು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಇದುವೇ ಪ್ರೀತಿ, ಪ್ರೀತಿ, ದೈವ ಪ್ರೀತಿ. ದಟ್ಸ್ ಗಾಡ್ಸ್ ಲವ್, ಗಾಡ್ಸ್ ಲವ್. ಹೌದು, ಗಾಡ್ಸ್ ಲವ್. ದೇವರ ಆ ಪ್ರೀತಿ ಅಮೂಲ್ಯವಾದ ಪ್ರೀತಿ. ಮನುಷ್ಯನ ಪ್ರೀತಿಯಾದರೂ ನಶ್ವರವಾದ ಪ್ರೀತಿ. ನೋಡಿ, ಕೆಲವರ ಜೀವಿತದಲ್ಲಿ ನಾವು ನೋಡಬಹುದು, ಪ್ರೀತಿಗಾಗಿ ಹಗಲು ರಾತ್ರಿ ಹಂಬಲಿಸ್ತಾರೆ. ಅಯ್ಯೋ ನನ್ನನ್ನು ಪ್ರೀತಿಸಲಿಲ್ಲ, ಅಯ್ಯೋ ನನ್ನ ಪ್ರೀತಿಸಲಿಲ್ಲ, ನನ್ನ ಗಂಡ ಪ್ರೀತಿಸಲಿಲ್ಲ, ನನ್ನ ಗಂಡ ಪ್ರೀತಿಸಲಿಲ್ಲ, ಈ ಕಡೆ ನನ್ನ ಹೆಂಡತಿ ಪ್ರೀತಿಸಲಿಲ್ಲ, ನನ್ನ ಹೆಂಡತಿ ಪ್ರೀತಿಸಲಿಲ್ಲ, ಹುಚ್ಚರಾಗಿ ಹೋಗ್ತಾರೆ. ಇನ್ನೊಂದೆಡೆ ಈ ಕಡೆನೂ ಪ್ರೀತಿಸ್ತಾರೆ, ಆ ಕಡೆನೂ ಪ್ರೀತಿಸ್ತಾರೆ, ಬೇಡವಾದ ಆಟಗಳನ್ನು ಆಡ್ತಾರೆ. ಪ್ರೀತಿಗಾಗಿ ಹಂಬಲಿಸುವವನಿಗೆ ಪ್ರೀತಿ ಸಿಕ್ಕುವುದಿಲ್ಲ, ವಂಚಿಸಲ್ಪಡುವವನಿಗೆ ಪ್ರೀತಿ ಸಿಗುತ್ತದೆ. ವಂಚಿಸಲ್ಪಡುವವನು ಪ್ರೀತಿಯ ಹೊಂಡದಲ್ಲಿ ಬೀಳುತ್ತಾನೆ, ಇರುವುದೆಲ್ಲ ಕಳೆದುಕೊಳ್ಳುತ್ತಾನೆ. ಹೌದು ನನ್ನ ಪ್ರಿಯ ಸಹೋದರನೇ, ಸಹೋದರಿ, ದೇವರು ಪ್ರೀತಿ ಸ್ವರೂಪಿ, ದೇವರು ಪ್ರೀತಿ ಸ್ವರೂಪಿ. ದೇವರ ಕೃಪೆ, ದೇವರ ಪ್ರಸನ್ನತೆ, ದೇವರ ಆ ಮಹತ್ತರವಾದಂತಹ ಪ್ರೀತಿಯನ್ನ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬೇಕು. ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಮನುಷ್ಯ ಪ್ರೀತಿ ಸ್ವಾರ್ಥ ಪ್ರೀತಿ. ಕೆಲವು ಸರಿ ಹೇಳ್ತಾರೆ ಕೆಲವು ವ್ಯಕ್ತಿಗಳು, ಅಯ್ಯೋ ದೇವರೇ ನಿಮಗೆ ನನ್ನನ್ನು ಕೊಟ್ಟಿದ್ದು, ದೇವರೇ ನನಗೆ ನಿಮ್ಮನ್ನು ಕೊಟ್ಟಿದ್ದು ಎಂಬುದಾಗಿ ಹೇಳ್ತಾರೆ. ಆ ದೇವರೇ ನಿಮಗೆ ಕೊಟ್ಟಿದ್ದು ಅಂತ ಹೇಳಿದಂತಹ ವ್ಯಕ್ತಿಯ ತಲೆಯನ್ನ ಚಚ್ಚಿ ಬಿಡುತ್ತಾರೆ. ದೇವರೇ ನನ್ನನ್ನು ಪ್ರೀತಿಸುತ್ತದೆ ಎಂದು ಹೇಳಿದಂತಹ ವ್ಯಕ್ತಿಯನ್ನು ಅವಮಾನಕ್ಕೆ ಒಳಪಡಿಸುತ್ತಾರೆ. ಹೌದು ಪ್ರಿಯರೇ, ಮನುಷ್ಯ ಪ್ರೀತಿ ನಶ್ವರ ಪ್ರೀತಿ. ಆದರೆ ದೇವರು ಇಂದಿಗೂ ತಾನು ಕೊಟ್ಟ ವಾಗ್ದಾನವನ್ನು ಮೀರುತ್ತಾ ಇಲ್ಲ, ಮೀರಲಿಲ್ಲ. ತನ್ನ ಮಗನನ್ನೇ ನಮಗಾಗಿ ಬಲಿ ಅರ್ಪಿಸಿದರು. ತನ್ನ ಮಗನ ಮರಣವನ್ನ ನೋಡುತ್ತಾ ನಿಂತಿದ್ದರು. ಯಾವಾಗ ನನ್ನ ಮಗನು ತನ್ನ ಚಿತ್ತವನ್ನು ನೆರವೇರಿಸಿ ನನ್ನನ್ನು ಕರೆಯುತ್ತಾನೆ ಎಂಬುದಾಗಿ ಆಕಾಶದಿಂದ ದೇವರು ಬಾಗಿ ತನ್ನ ಪ್ರಿಯ ಪುತ್ರನನ್ನು ನೋಡುತ್ತಾ ನಿಂತಿದ್ದರು. ಪ್ರಭು ಯೇಸು ಒಂದು ನೀರಿನಿಂದ ತೆಗೆದು ಹಾಕಿದಂತ ಮೀನಿನಂತ ವಿಲವಿಲನೆ ಒದ್ದಾಡಿ ಕೈಗಳ ಭಾರದಿಂದ ಮೊಳೆಗಳಿಗೆ ಜಡಿಯಲ್ಪಟ್ಟಂತ ಆ ದೇಹದ ಭಾರದಿಂದ ನೇತಾಡುತ್ತಾ ದೇಹದ ರಕ್ತವನ್ನೆಲ್ಲವನ್ನ ಈ ಭೂಮಿಯಲ್ಲಿ ಸುರಿಸಿ, ಈ ಭೂಮಿಯಲ್ಲಿ ಅರಿಯ ಮಾಡಿ ಸಹಿಸಲಾಗದೆ ತನ್ನ ತಂದೆ ದೇವರನ್ನ ನೋಡಿದರು. ತನ್ನನ್ನೇ ದೃಷ್ಟಿಸಿ ನೋಡುತ್ತಿರುವಂತ ತನ್ನ ತಂದೆಯನ್ನು ನೋಡಿದರು. ತಂದೆ ಮಗನನ್ನು ನೋಡಿದರು. ಇಲ್ಲಿ ಜನ್ಮ ಕೊಟ್ಟ ತಾಯಿ ತನ್ನ ಮಗನನ್ನು ನೋಡುತ್ತಾ ಇದ್ದಾರೆ. ಒಂದೆಡೆ ತಾಯಿ ಮಗನನ್ನು ನೋಡುವ ದೃಷ್ಟಿ, ಇನ್ನೊಂದೆಡೆ ಯೇಸು ತನ್ನ ತಂದೆ ದೇವರನ್ನು ನೋಡುವ ದೃಷ್ಟಿ, ಇನ್ನೊಂದೆಡೆ ತಂದೆ ದೇವರು ತನ್ನ ಮಗನನ್ನು ನೋಡುವ ದೃಷ್ಟಿ. ನೋಡಿದರು, ದೇಹದಲ್ಲಿರುವಂತಹ ರಕ್ತವೆಲ್ಲವೂ ಹರಿದೋಡಿತು. ತಲೆಯನ್ನೆತ್ತಿದರು. ಅಪ್ಪಾ ತಂದೆಯೇ, ಇನ್ನೇನು ಮಾಡಬೇಕು? ನನ್ನ ದೇಹದಲ್ಲಿರುವ ರಕ್ತವೆಲ್ಲವೂ ಹರಿದೋಯಿತು. ನಿನ್ನ ರಕ್ತದಿಂದಲೇ ಈ ಲೋಕದ ಮಾನವನ ಪಾಪ ಪರಿಹಾರ ಎಂದು ಹೇಳಿದೆಯಲ್ಲ, ನನ್ನ ರಕ್ಷಣೆ ನನ್ನ ಮುಖಾಂತರವೇ ಎಂದು ಹೇಳಿದೆಯಲ್ಲ. ಈಗ ನನ್ನ ದೇಹವೆಲ್ಲ ರಕ್ತವು ಈ ಭೂಮಿಯಲ್ಲಿ ಹರಿದೋಯಿತು. ಇನ್ನು ನನ್ನಲ್ಲಿ ಏನು ಇಲ್ಲ, ಇನ್ನು ನಾನು ಏನು ಮಾಡಬೇಕಾಗಿದೆ? ಈಗ ನಾನು ಬಂದಂತ ಎಲ್ಲಾ ಕಾರ್ಯವು ಮುಗಿಯಿತು, ನನ್ನ ಆತ್ಮನ ನಿಮಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ಅಪ್ಪಾ ನನ್ನ ದೇವರೇ, ಯಾಕೆ ಇನ್ನೂ ನನ್ನನ್ನು ಕೈ ಬಿಟ್ಟು ಬಿಟ್ರಿ? ಯಾಕೆ ನನ್ನನ್ನು ಕೈ ಬಿಟ್ಟು ಬಿಟ್ರಿ? ನನ್ನ ಆತ್ಮವನ್ನು ನಿಮಗೆ ಒಪ್ಪಿಸ್ತೇನೆ ಎಂಬುದಾಗಿ ಪ್ರಭು ಯೇಸು ನುಡಿದರು. ತಂದೆ ದೇವರು ಆ ಒಂದೇ ಕ್ಷಣದಲ್ಲಿ ತನ್ನ ಮಗನು ತನ್ನ ಮುಂದೆ ಪ್ರಾಮಾಣಿಕತೆಯಿಂದ ಪ್ರತಿಕ್ರಿಯಿಸಿದಂತಹ, ಪೂರ್ತೀಕರಿಸಿದಂತಹ ಆ ಘಟನೆಯನ್ನ ಸ್ಮರಿಸುತ್ತಾ ಆ ಕ್ಷಣ ಆತ್ಮವನ್ನ, ತನ್ನ ಪ್ರಿಯ ಪುತ್ರನ ಆತ್ಮವನ್ನ ತಮ್ಮಲ್ಲಿಗೆ ಕರೆದುಕೊಂಡರು. ಎಲೋಹಿ ಸಬಕ್ತಾನಿಯ. ಲೋಕವೆಲ್ಲವೂ ಮೌನವಾಯಿತು.
ಪ್ರಿಯರೇ, ಅಂದಿನಿಂದ ಇಂದಿನವರೆಗೂ ಈ ಲೋಕದಲ್ಲಿ ನಿಜವಾಗಿ ಪ್ರೀತಿಸುವ ಒಬ್ಬ ವ್ಯಕ್ತಿಯು ಹುಟ್ಟುವುದಿಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುವವರ ಪ್ರೀತಿ ಎಲ್ಲವೂ ಸುಳ್ಳು. ಗಂಡನ ಪ್ರೀತಿ ಹೆಂಡತಿಯ ಮುಂದೆ ಸುಳ್ಳು, ಹೆಂಡತಿಯ ಪ್ರೀತಿ ಗಂಡನ ಮುಂದೆ ಸುಳ್ಳು. ಸ್ವಾರ್ಥ. ಎಲ್ಲವನ್ನು ಕೊಡುವಾಗ ನನ್ನ ಗಂಡ ಒಳ್ಳೆಯವನು, ನನ್ನ ಹೆಂಡತಿ ಒಳ್ಳೆಯವರು, ನನ್ನ ಮಕ್ಕಳು ಒಳ್ಳೆಯವರು, ನನ್ನ ಎತ್ತವರು ಒಳ್ಳೆಯವರು. ಕೊಡಲಾಗದೇ ಇರುವಾಗ ಅಯ್ಯೋ ಪಕ್ಕದ ಮನೆ ಹೆಂಡತಿ ನೋಡು, ಅವ್ರನ್ನ ನೋಡಿ ಎಷ್ಟು ಒಳ್ಳೆಯವರು, ಅವ್ರ ಗಂಡ ನೋಡಿ ಎಷ್ಟು ಒಳ್ಳೆಯವರು, ಅವ್ರ ತಂದೆ ನೋಡು, ಅವ್ರ ಡಾಡಿ ನೋಡಿ, ಅವ್ರ ಮಮ್ಮಿ ನೋಡಿ. ಜೀವಂತವಾಗಿ ಸಾಯುವ ತಂದೆಯಂದಿರು ಹಗಲು ರಾತ್ರಿ ದುಡಿದು 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 ತನ್ನ ಮಕ್ಕಳು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಹೆಂಡತಿ ದುಡಿದು ದುಡಿದು ದುಡಿಯುವಾಗ ಹೆಂಡತಿ ಎಲ್ಲವನ್ನು ಅನುಭವಿಸುವಾಗ ಸುಖಕರ ತೃಪ್ತಿ. ಆದರೆ ಗಂಡನು ನಿಸ್ಸಹಾಯಕನಾಗುವಾಗ ಇವನು ಗಂಡನ ನೀನು, ಆ ಗಂಡನನ್ನ ನಿರಾಕರಿಸುವ ಜೀವಿತ, ತಿರಸ್ಕರಿಸುವ ಜೀವಿತ, ಅವನ ಜೀವಿತ ನಾಯಿಗಿಂತ ಕೀಳು. ಕಾರಣ ಸ್ವಾರ್ಥ. ಹೆಂಡತಿಗೆ ತನಗೆ ಬೇಕಾದದ್ದು ಸಿಕ್ಕುವವರೆಗೂ ಗಂಡ ಒಳ್ಳೆಯವನು, ಮಕ್ಕಳಿಗೆ ತಂದೆ ಕೊಡುವಷ್ಟರ ಮಟ್ಟಿಗೆ ಒಳ್ಳೆಯವಳು, ಮಿತ್ರನಾದವನು ಸಾಕಷ್ಟು ತಿಂದು ತೇಗುವವರೆಗೂ ಒಳ್ಳೆಯವಳು. ಎಲ್ಲವನ್ನ ಕಳೆದುಕೊಳ್ಳುವಾಗ ಅವನು ತುಂಬಾ ಕೆಟ್ಟವಳು. ಹೌದು ಪ್ರಿಯರೇ, ದೈವ ಪ್ರೀತಿಯನ್ನು ನಾವು ಅರಿಯಬೇಕು. ಬೆಳಿಗ್ಗೆ ನಾವು ಹೇಳುತ್ತೇವೆ, ರಾತ್ರಿ ಮಲಗುತ್ತೇವೆ. ನೋಡಿ, ಕೈಗಳನ್ನು ನೋಡಿ, ಕಾಲುಗಳನ್ನು ನೋಡಿ, ನಡೆಯಲು ಕೈಗಳು, ಕಾಲುಗಳು, ಕಣ್ಣುಗಳು, ಮೂಗು, ಕಿವಿ, ಮಾತನಾಡಲು, ಕೇಳಲು, ದುಡಿಯಲು, ಆರೋಗ್ಯ ಎಲ್ಲವನ್ನು ದೇವರು ಕೊಟ್ಟಿದ್ದಾರೆ. ವಿವಾಹಕ್ಕಾಗಿ ನಿನಗೆ ಹೆಂಡತಿಯನ್ನು ಕೊಟ್ಟರು, ಗಂಡನನ್ನು ಕೊಟ್ಟರು, ಮಕ್ಕಳನ್ನು ಎತ್ತವರನ್ನು ಕೊಟ್ಟರು ಸಹ ಅವರೆಲ್ಲರನ್ನು ಸಾಕಿ ಸಲಹಲಿಕ್ಕೆ ನಮಗೆ ದೇವರು ಶಕ್ತಿಯನ್ನು ಕೊಟ್ಟಿದ್ದಾರೆ. ಪ್ರೀತಿಯಿಂದ. ಆ ಪ್ರೀತಿ ಯಾವ ಮನುಷ್ಯನಿಂದಲೂ ಕೊಡಲಾಗುವುದಿಲ್ಲ ಪ್ರಿಯರೇ. ಮನುಷ್ಯನ ಪ್ರೀತಿ ಹೇಳಿ ತೋರಿಸುವ ಪ್ರೀತಿ, ಮನುಷ್ಯನ ಪ್ರೀತಿ ಸ್ವಾರ್ಥ ಪ್ರೀತಿ. ನೀನು ಏನು ಕೊಟ್ಟಿರೋದು ನಾಳೆ ಹೇಳಿಬಿಡ್ತಾರೆ. ಯೋಚನೆ ಮಾಡಿ ನೋಡಿ, ನೀವು ಏನೇ ಕೊಟ್ಟಿದ್ರು ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಅದನ್ನು ಹೇಳಿ ತೋರಿಸ್ಬಿಡ್ತೇವೆ. ಅಥವಾ ಎಷ್ಟೋ ಕಾಲವಾಗಿದ್ರು ಸಹ ನಾನೇನಿಗೆ ಅವತ್ತು ಅದನ್ನು ಕೊಡ್ಲಿಲ್ವಾ, ನಾನು ಇದನ್ನು ತೆಗೆದುಕೊಡ್ಲಿಲ್ವಾ, ಯಾಕಂದ್ರೆ ಅದು ಹೊಟ್ಟೆ ಒಳಗಡೆನೇ ಇರ್ತದೆ. ಅದು ಜ್ಞಾಪಕ ಮಾಡು. ಯಾಕಂದ್ರೆ ದೇವರು ಕೊಟ್ಟಿದ್ದು ಎಂಬುದಾಗಿ ಬರುವುದಿಲ್ಲ. ನಾನು ಕೊಟ್ಟೆ. ಸ್ವಾರ್ಥ. ಯಾವಾಗಲೂ ನಾವು ಕೆಲವು ವ್ಯಕ್ತಿಗಳನ್ನ ಹೇಳ್ತಾ ಇರ್ತೇವೆ, ನಾನ್ ಮಾಡ್ಲಿಲ್ವಾ, ಇದನ್ನೇ ಹೇಳ್ತಾ ಇರ್ತೇವೆ. ಕಾರಣ ನಮ್ಮಲ್ಲಿರುವಂತಹ ಸ್ವಾರ್ಥ ಮನೋಭಾವ, ಪ್ರೀತಿ ಇಲ್ಲದ ಮನೋಭಾವ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅರಿಯಬೇಕು ಸತ್ಯತೆಗಳನ್ನ. ಮನುಷ್ಯನನ್ನು ಪ್ರೀತಿಸಬೇಕು. ಹೌದು, ದೇವರು ಹೇಳಿದ್ದಾರೆ, ನಿನ್ನಂತೆಯೇ ಪರರನ್ನು ಪ್ರೀತಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ನನ್ನಂತೆಯೇ ಪರರನ್ನು ಪ್ರೀತಿಸಬೇಕು. ನನ್ನನ್ನು ಹೇಗೆ ಪ್ರೀತಿಸಿಕೊಳ್ತಾನೋ ಹಾಗೆಯೇ ನಾನು ನನ್ನ ದೇವರು ನನ್ನ ಮುಂದೆ ಕೊಟ್ಟಂತ ವ್ಯಕ್ತಿಯನ್ನು ನಾವು ಪ್ರೀತಿಸಬೇಕು. ಇದೇ ಯೇಸುವಿನ ತತ್ವ ಪ್ರಿಯರೇ. ಇನ್ನೂ ಸ್ವಾರ್ಥಿಗಳಾಗಿ ಜೀವಿಸಬೇಡಿ. ನಿಮ್ಮಂತೆಯೇ ಪರರನ್ನು ಪ್ರೀತಿಸಿರಿ. ನಿಮ್ಮಂತೆಯೇ ಪರರನ್ನು ಪ್ರೀತಿಸಿ. ನಿಮ್ಮ ಹಸಿವಿನಲ್ಲಿ ಪರರನ್ನು ನೋಡಿರಿ, ನಿಮ್ಮ ದುಃಖದಲ್ಲಿ ಪರರನ್ನು ನೋಡಿರಿ. ಯಾಕಂದ್ರೆ ನಿಮ್ಮ ಹಸಿವಿದೆ, ಹಾಗೆ ಇನ್ನೊಬ್ಬನ ಹಸಿವಿದೆ. ನಿಮಗೆ ದುಃಖವಿದೆ, ಹಾಗೆ ಇನ್ನೊಬ್ಬನಿಗೆ ದುಃಖವಿದೆ. ನಿಮ್ಮ ನೋವಿನಲ್ಲಿ ಪರರನ್ನು ನೋಡಿರಿ, ನಿಮ್ಮ ವೇದನೆಯಲ್ಲಿ ಪರರನ್ನು ನೋಡಿರಿ. ನಿಮ್ಮ ಅವಮಾನಗಳನ್ನು ಸ್ಮರಿಸಿಕೊಳ್ಳಿ. ಇನ್ನೊಬ್ಬನ ಅವಮಾನ ಪಡುವಾಗ, ಇನ್ನೊಬ್ಬನ ಕಣ್ಣೀರು ಸುರಿಸುವಾಗ ನಿಮ್ಮ ಕಣ್ಣೀರನ್ನು ಸ್ಮರಿಸಿಕೊಳ್ಳಿರಿ. ನಿನ್ನಂತೆಯೇ ಪರರನ್ನು ಪ್ರೀತಿಸು. ಎಷ್ಟು ಜನ ಪ್ರೀತಿಸ್ತಾ ಇದ್ದೇವೆ? ನಮ್ಮನ್ನು ನಾವು ಪ್ರೀತಿಸಿಕೊಳ್ತಾ ಇದ್ದೇವೆ ಅಷ್ಟೇ, ನಮ್ಮಾಗಿ ಇನ್ನೊಬ್ಬರನ್ನ ಪ್ರೀತಿಸ್ತಾ ಇಲ್ಲ. ಯೂಸ್ ಅಂಡ್ ಥ್ರೋ ಮಾಡ್ತೀವಿ. ಕಾಪಿ ಕುಡಿದು ಲೋಟನ ಬಿಸಾಡದಾಗಿ ನಾವು ಇವತ್ತು ಯೂಸ್ ಅಂಡ್ ಥ್ರೋ ಮಾಡ್ತೇವೆ ಪ್ರೀತಿಯನ್ನ. ಅಥವಾ ಕೊಟ್ಟದನ್ನು ಹೇಳಿ ತೀರಿಸ್ತೇವೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪ್ರೀತಿ ನನ್ನಂತೆಯೇ ಪರರನ್ನ ಪ್ರೀತಿಸಬೇಕು. ನನ್ನಂತೆಯೇ ಪರರನ್ನ ನಾನು ಪ್ರೀತಿಸಬೇಕು. ಅದುವೇ ದೈವ ಪ್ರೀತಿ, ಅದುವೇ ಸತ್ಯ ಪ್ರೀತಿ. ಆ ದೈವ ಪ್ರೀತಿ, ಆ ಸತ್ಯ ಪ್ರೀತಿ
ಸದಾ ನಮ್ಮೊಡನಿದೆ ಪ್ರಿಯರೇ, ನಮ್ಮೊಳಗೆ ಇದೆ ಪ್ರಿಯರೇ. ಆದರೆ ಅದನ್ನು ನಾವು ಕಣ್ಣುಗೊಂಡು ಕಾಣುತ್ತಾ ಇಲ್ಲ, ಅದನ್ನು ನಾವು ಅನುಭವಿಸ್ತಾ ಇಲ್ಲ, ಯಾಕೆಂದ್ರೆ ನಾವು ಸ್ವಾರ್ಥಿಗಳಾಗಿದ್ದೇವೆ, ನಾವು ವಂಚಕರಾಗಿದ್ದೇವೆ, ದೇವರನ್ನ ನಾವು ವಂಚಿಸುವರಾಗಿದ್ದೇವೆ. ಮನುಷ್ಯನ ವಂಚಿಸುವುದು ಸಹಜವಾದ ಗುಣ. ಹೌದು ನೋಡಿ, ಕೆಲವು ಸಾರಿ ಯಾರು ಇಲ್ಲದೆ ಇರ್ತಾರೆ, ದಿಕ್ಕಿಲ್ಲದೆ ಇರ್ತಾರೆ, ದೆಸೆ ಇಲ್ಲದೆ ಇರ್ತಾರೆ, ಏಕಾಂಗಿತನ ಜೀವಿತದಲ್ಲಿ ಇರ್ತಾರೆ, ಒಬ್ಬಂಟಿಗರಾಗಿರ್ತಾರೆ, ಹುಚ್ಚರಾಗಿರ್ತಾರೆ. ಗಂಡನಿಂದ ಪ್ರೀತಿ ಸಿಕ್ಕಿರುವುದಿಲ್ಲ, ಹೆಂಡತಿಯಿಂದ ಪ್ರೀತಿ ಸಿಕ್ಕಿರುವುದಿಲ್ಲ, ಮಕ್ಕಳಿಂದ ಪ್ರೀತಿ ಸಿಕ್ಕಿರುವುದಿಲ್ಲ, ಎತ್ತವರಿಂದ ಪ್ರೀತಿ ಸಿಕ್ಕಿರುವುದಿಲ್ಲ. ದಾರಿದ್ರ್ಯ ನೆಲೆಯಲ್ಲಿ ಎಲ್ಲವನ್ನ ಕಳೆದುಕೊಂಡು ಎಲ್ಲ ಇದ್ರೂ ಏನೂ ಇಲ್ಲದವರಾಗಿರ್ತಾರೆ. ಕೆಲವು ಸಾರಿ ನಾವು ಅವರನ್ನ ನೋಡಿ ಕರುಣೆ ತೋರಿಸ್ತೇವೆ, ಅವ್ರನ್ನ ನಾವು ದಯೆ ತೋರಿಸ್ತೇವೆ, ಅವ್ರ ಮೇಲೆ ನಾವು ಪ್ರೀತಿ ತೋರಿಸ್ತೇವೆ. ಕಾರಣ ಅದು ದೈವ ಪ್ರೀತಿ. ಆ ಪ್ರೀತಿಯನ್ನು ಕೊಡಬೇಕಾದ್ರೂ ದೇವರು ನಮ್ಮನ್ನು ಪ್ರೀತಿಸುವಂತೆ ಮಾಡುತ್ತಾರೆ. ನೀನು ಅವನನ್ನ ಪ್ರೀತಿಸು, ನೀನು ಅವಳನ್ನ ಪ್ರೀತಿಸು. ಅವಳ ಜೀವಿತದಲ್ಲಿ ಅವನ ಪ್ರೀತಿಯನ್ನು ಅರಿಯದೇ ಇದ್ದಾನೆ, ಅವಳು ಪ್ರೀತಿಯನ್ನು ಅರಿಯದಿದ್ದ. ಅದರಿಂದ ಅವಳಿಗೆ ನಿನ್ನ ಪ್ರೀತಿಯನ್ನು ಕೊಡು, ಅವನಿಗೆ ನಿನ್ನ ಪ್ರೀತಿಯನ್ನು ಕೊಡು, ಅವನಿಗೆ ನೀನು ಸಹಾಯ ಮಾಡು, ಅವಳಿಗೆ ನೀನು ಸಹಾಯ ಮಾಡು. ದೇವರು ಮನಸ್ಸಿನಲ್ಲಿ ಬಿತ್ತುತ್ತಾರೆ ಪ್ರಿಯರೇ. ಆದರೆ ದೇವರು ನಮ್ಮ ಮುಂದೆ ಇಡುವಂತಹ ವ್ಯಕ್ತಿಗಳನ್ನ ನಾವು ನೋಡಬೇಕಾದ್ರೆ ಈ ಲೋಕದಲ್ಲಿ ಕೆಲವು ಸರಿ ನೋಡಿ ಬೆಳೆದು ಬರುವಾಗ ತುತ್ತು ಕೊಟ್ಟ ಕೈಯನ್ನೇ ಕಚ್ಚಿ ಬಿಡ್ತಾರೆ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ಏನು ಸಹಾಯ ಮಾಡಿದ್ರುವೆ, ಎಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ರುವೆ ಅವರದೆಲ್ಲವನ್ನ ಮರೆತು ಕಾಲಿನಲ್ಲಿ ಒದ್ದು ಬಿಡ್ತಾರೆ. ಕಾರಣ ಇಷ್ಟೇ, ಅವರು ಪ್ರೀತಿಯನ್ನ ಅರಿಯರು. ಕೇವಲ ಪ್ರಾರ್ಥನೆ ಮಾಡ್ತಾ ಕೂತ್ಕೊಳ್ತೇವೆ ಅಷ್ಟೇನೆ. ನಾವು ಬರೀ ಮುಂದೆ ಕುತ್ಕೊಂಡು, ದೇವರ ಮುಂದೆ ಕುತ್ಕೊಂಡು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ, ಧ್ಯಾನ ಮಾಡ್ತಾ, ವಾಟ್ಸಪ್ ನೋಡ್ತಾ, ಆನ್ಲೈನ್ ನೋಡ್ತಾ ಬರೀ ಪ್ರಾರ್ಥನೆ ಮಾಡ್ತೀವಿ. ಬರೀ ಬೂಟಾಟಿಕೆಯ ಪ್ರಾರ್ಥನೆ, ನಮ್ಮೆಲ್ಲರ ಪ್ರಾರ್ಥನೆ, ಬರೀ ಶಬ್ದದ ಪ್ರಾರ್ಥನೆ. ಜೀವಿತಕ್ಕೂ ದೇವರಿಗೂ ನಮಗೂ ಸಂಬಂಧವೇ ಇಲ್ಲದಿರುವಂಥದ್ದು. ಆದರೆ ನಮಗೆ ತೃಪ್ತಿ, ನಾನ್ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಆದರೆ ದೇವರಿಗೂ ನನಗೂ ಸಂಬಂಧವೇ ಇರುವುದಿಲ್ಲ. ಕಾರಣ ನನ್ನ ಮನಸ್ಸು ಒಳಿತಲ್ಲ, ನನ್ನ ಹೃದಯ ಒಳಿತಲ್ಲ, ನಾನು ಸ್ವಾರ್ಥಿ. ಮತ್ತೊಬ್ಬರನ್ನ ಕೊಂದು ನಾವು ಜೀವಿಸುತ್ತೇವೆ, ಮಾತಿನಲ್ಲಿ ಕೊಲ್ಲುತ್ತೇವೆ, ಚಿಂತೆಗಳಲ್ಲಿ ಕೊಲ್ಲುತ್ತೇವೆ, ಕ್ರಿಯೆಗಳಲ್ಲಿ ಕೊಲ್ಲುತ್ತೇವೆ. ಹೌದು ಪ್ರಿಯರೇ, ಪ್ರೀತಿಸುತ್ತೇವೆ ಎಂಬುದಾಗಿ ಸುಳ್ಳಾಡುತ್ತೇವೆ. ಇದರಿಂದ ಇರುವ ಪ್ರೀತಿಯೆಲ್ಲವನ್ನು ಕಳೆದುಕೊಳ್ಳುತ್ತೇವೆ. ದೇವರು ಕೊಟ್ಟಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳುತ್ತೇವೆ. ದೇವರು ಕೊಡುವಂತಹ ಆಸ್ತಿ ಅಂತಸ್ತನ್ನು ಕಳೆದುಕೊಳ್ಳುತ್ತೇವೆ. ಎಷ್ಟೋ ಜನ ನೋಡಿ ಈ ಒಂದು ನಿಜವಾದ ಪ್ರೀತಿಯ ಮೌಲ್ಯವನ್ನು ಅರಿಯದೆ ಹಲವಾರು ಜನರಿಗೆ ತಮ್ಮ ಕೈಲಿರುವಂತಹ ಆಸ್ತಿ ಅಂತಸ್ತನ್ನು ಕೊಟ್ಟು ಮೋಸ ಹೋಗಿದ್ದಾರೆ. ಕಾರಣ ಆ ಮೌಲ್ಯವನ್ನ ಅರಿಯದ ಕಾರಣ, ಆ ಮೌಲ್ಯವನ್ನ ತಿಳಿಯದ ಕಾರಣ. ಹೌದು ಪ್ರಿಯರೇ, ನಾವು ಅರಿಯಬೇಕು, ನಾವು ತಿಳಿಯಬೇಕು. ನಮ್ಮ ಜೀವಿತದಲ್ಲಿ ನಮ್ಮ ಸ್ವಾರ್ಥ ಪ್ರೀತಿಯಿಂದ ನಾವು ಹೊರಗೆ ಬರಬೇಕು. ನೋಡಿ, ಯೇಸು ಸ್ವಾಮಿ ಸತ್ತ ಬಳಿಕವೂ ಸಹ ಶಿಷ್ಯರ ಮಧ್ಯೆ ಇಳಿಯುವಾಗ ಅಲ್ಲಿ ತೋಮಾಸನಿರುತ್ತಾನೆ. ಅವನು ಹೇಳ್ತಾನೆ, ನಾನ್ ನಂಬೋದಿಲ್ಲ. ಆ ತಾಮಸ್ ಒಬ್ಬನಿಗೋಸ್ಕರವಾಗಿ ಯೇಸು ಸ್ವಾಮಿ ಶಿಷ್ಯರ ಮಧ್ಯೆ ಇಳಿಯುತ್ತಾರೆ. ತೋಮಾ ಇಲ್ಲಿ ಬಾ, ನಿನ್ನನ್ನು ನಂಬೋದಿಲ್ಲ ಅಂತ ಹೇಳಿದೆಲ್ಲ, ಬಾ, ನಿನ್ನ ಕೈಯ ಬೆರಳನ್ನು ತಂದು ನನ್ನ ಪಕ್ಕೆಯಲ್ಲಿ ಹಾಕು, ಬಾ, ನಿನ್ನ ಕೈಗಳನ್ನು ನನ್ನ ಗಾಯಗಳಲ್ಲಿ ಹಾಕು, ನಿನ್ನ ಬೆರಳುಗಳನ್ನು ನನ್ನ ಗಾಯಲ್ಲಿ ಹಾಕು. ಹೌದು ಪ್ರಿಯ, ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ನಾವು ಕಣ್ಣೀರಿನಿಂದ ಇರುವಾಗ, ದುಃಖದಿಂದ ಇರುವಾಗ, ಭಾರದಿಂದಿರುವಾಗ ದೇವರು ನಮಗೆ ಸಾಂತ್ವನವನ್ನು ಕೊಡುತ್ತಾರೆ. ಯಾವಾಗ ಗೊತ್ತಾ? ನಾನು ನಿಜವಾಗಿಯೂ ನನ್ನಂತೆಯೇ ಪರರನ್ನು ಪ್ರೀತಿಸುವಾಗ, ಮನುಷ್ಯನಿಗಿಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸುವಾಗ. ಆದರೆ ಈ ಸತ್ಯಗಳನ್ನು ನಾವು ಅರಿಯುವುದಿಲ್ಲ ಪ್ರಿಯರೇ. ಈ ಸತ್ಯಗಳನ್ನು ನಾವು ಮರೆತು ಹೋಗ್ತೇವೆ ಪ್ರಿಯ. ಯಾಕೆ ನೋಡಿ, ಕೀರ್ತನೆಯ ಪುಸ್ತಕದಲ್ಲಿ ನಾವು ನೋಡ್ತೇವೆ 23ರಲ್ಲಿ, ಪ್ರಭು ನಮ್ಮ ಕುರಿಗಾಯಿಯಾಗಿದ್ದಾರೆ.
ಪ್ರಭು ಕುರಿಗಾಯಿಯಾಗಿರಲು ಕುಂದೆ ಕೊರತೆಗಳೆಲ್ಲಿಯೂ ನನಗೆ ಎಂಬುದಾಗಿ ಹೇಳುತ್ತದೆ ವಾಕ್ಯ. ಅವರೇ ನಮ್ಮ ಕುರಿಗಾಯಿ. ನಮಗೆ ಕುಂದುಕೊರತೆ ಇಲ್ಲ. ಆ ದೇವನೊಂದಿಗಿರುವಾಗ ನಮಗೆ ಕುಂದುಕೊರತೆ ಇಲ್ಲ. ಆದರೆ ಮನುಷ್ಯನೊಂದಿಗಿರುವಾಗ ಖಂಡಿತವಾಗಿ ಕುಂದುಕೊರತೆಗಳಿರುತ್ತದೆ. ಮನುಷ್ಯನೊಂದಿಗಿರುವಾಗ ನಮ್ಮಲ್ಲಿ ಕುಂದುಕೊರತೆಗಳಿರುತ್ತದೆ. ಬರೇ ಕೊರತೆಗಳು. ತಪ್ಪಾದ ಕಣ್ಣುಗಳಲ್ಲಿ ನೋಡ್ತೇವೆ, ತಪ್ಪಾದ ಚಿಂತನೆಯಲ್ಲಿ ಚಿಂತಿಸ್ತೇವೆ, ನಾವಾಗಿ ನಾವೇ ಕ್ಯಾಲ್ಕುಲೇಟ್ ಮಾಡ್ತೇವೆ, ನಾವಾಗಿ ನಾವೇ ಊಹೆ ಮಾಡ್ತೇವೆ, ನಾವೇ ಒಂದು ಸಿನಿಮಾನ ತೆಗಿತೇವೆ, ನಾವೇ ಕತೆ ಬರೆಯೋರು ನಾವೇನೆ, ಆ ಕತೆಗೆ ಡೈರೆಕ್ಟರ್ ನಾವೇನೆ, ಆ ಕತೆಗೆ ಪ್ರೊಡ್ಯೂಸರು ನಾವೇನೆ, ಆ ಕತೆನ ಸಿನಿಮಾ ರೂಪಕ್ಕೆ ತರೋರು ನಾವೇನೆ, ಆಕ್ಟಿಂಗ್ ಮಾಡೋದು ನಾವೇನೆ, ಆ ಕತೆಯನ್ನ ಸಾರುವವರು ನಾವೇನೆ. ಕತೆ ಬರೆಯೋದ್ರಿಂದ ಹಿಡಿದು ಆ ಕತೆಯನ್ನ ಪ್ರಕಟಿಸುವವರು ನಾವೊಬ್ಬರೇ ಆಗಿರ್ತೇವೆ ಪ್ರಿಯರೇ. ಹೌದು, ಇದು ನಮ್ಮ ಸ್ವಾರ್ಥ ಪ್ರೀತಿ. ಅದರಿಂದ ನಿಷ್ಕಪಟವಾದ ಪ್ರೀತಿ ನಮಗಿರಬೇಕು. ಆ ದೇವರ ಪ್ರೀತಿ, ನಿಷ್ಕಪಟವಾದ ಪ್ರೀತಿ ನಮ್ಮ ಜೀವಿತದಲ್ಲಿ ಇರಬೇಕು ಪ್ರಿಯರೇ. ಮನುಷ್ಯ, ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯ ಮಾತ್ರದವನನ್ನು ನೀನು ನೆಚ್ಚಿಕೊಂಡಿರಬೇಡ. ಮನುಷ್ಯ ಮಾತ್ರದವನನ್ನು ನೀನು ನೆಚ್ಚಿಕೊಂಡಿರಬೇಡ. ಹೌದು, ಯೋಚಿಸಬೇಕು, ಚಿಂತಿಸಬೇಕು. ಇವತ್ತು ನಾನು ಯಾರನ್ನ ನೆಚ್ಚಿಕೊಂಡಿದ್ದೇನೆ? ಯಾರನ್ನ ನಾನು ನೆಚ್ಚಿಕೊಂಡಿದ್ದೇನೆ? ಮನುಷ್ಯರನ್ನ, ದೇವರನ್ನಲ್ಲ. ನಾನು ನಿಜವಾಗಿಯೂ ದೇವರನ್ನ ನೆಚ್ಚಿಕೊಂಡ್ರೆ ನನ್ನ ಜೀವಿತದಲ್ಲಿ ಯಾವ ಕುಂದುಕೊರತೆಗಳಿರುವುದಿಲ್ಲ. ಹಾಗೂ ದೇವರು ನನ್ನ ಮುಂದೆ ಕೊಟ್ಟಂತ ವ್ಯಕ್ತಿಗಳು ಎಂದಿಗೂ ನನ್ನಿಂದ ದೂರವಾಗಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನನ್ನಲ್ಲಿ ಅಹಂಕಾರ, ಅಹಂಭಾವ, ನಾನತ್ವ, ವಾಚಾಳಿತನ, ಕೆಟ್ಟತನ, ಸಂಶಯ, ದುರ್ಗುಣಗಳು ಬರುತ್ತದೋ ಆಗ ದೇವರು ನನ್ನ ಮುಂದೆ ಕೊಟ್ಟಂತ, ನಿಮ್ಮ ಮುಂದೆ ಕೊಟ್ಟಂತ ಎಲ್ಲ ವ್ಯಕ್ತಿಗಳು ದೂರವಾಗುತ್ತಾರೆ. ಹಾಗೂ ನಮ್ಮ ಸಮಾಧಾನಗಳು ನಮ್ಮಿಂದ ದೂರವಾಗ್ತದೆ, ನಮ್ಮ ಸಂತೋಷ ನಮ್ಮಿಂದ ದೂರವಾಗ್ತದೆ, ನಮಗಿರುವಂತಹ ಹಣ, ಆಸ್ತಿ, ಅಂತಸ್ತು ನಮ್ಮಿಂದ ದೂರವಾಗ್ತದೆ. ಕಾರಣ ನಾನು, ನೀವು ಅಂದರೆ ದೇವರನ್ನ, ಪ್ರೀತಿಯನ್ನ ಅರಿತಿಲ್ಲ. ದೇವರು ಮಾಡುವಂತಹ ಕಾರ್ಯಗಳನ್ನ ನಾವು ತಿಳಿದಿಲ್ಲ. ಹೌದು, ಯೋಚಿಸಬೇಕು ಪ್ರಿಯರೇ. ದುರಾಲೋಚನೆಗಳು ನಮ್ಮಲ್ಲಿರಬಾರದು. ನಮ್ಮಲ್ಲಿ ದುರಾಲೋಚನೆಗಳು ಬರಬೇಕಾದರೆ ಪ್ರಿಯರೇ ನಮ್ಮ ಜೀವನ ನಾಶವಾಗಿ ಹೋಗ್ತದೆ. ನಾವಾಗಿ ನಾವೇ ನಮಗೆ ಬೆಂಕಿ ಹಾಕಿಕೊಂಡು ಬಿಡುತ್ತೇವೆ. ಯಾವಾಗ ನಮ್ಮಲ್ಲಿ ದುರಾಲೋಚನೆ ಬರ್ತದೋ, ಯಾವಾಗ ನಮ್ಮಲ್ಲಿ ಕೆಟ್ಟತನ ಬರ್ತದೋ, ಯಾವಾಗ ನಮ್ಮಲ್ಲಿ ಸಂಶಯ ಬರ್ತದೋ, ಯಾವಾಗ ನಮ್ಮಲ್ಲಿ ದುರ್ಬುದ್ಧಿ ಬರ್ತದೋ ಆಗ ನಾನಾಗಿಯೇ ನನಗೆ ಬೆಂಕಿ ಹಾಕಿಕೊಂಡು ಬಿಡುತ್ತೇನೆ. ನಾನಾಗಿಯೇ ನನಗಿರುವುದೆಲ್ಲವನ್ನ ಕಳೆದುಕೊಂಡು ಬಿಡುತ್ತೇನೆ. ಕೊನೆಗೆ ದೇವರನ್ನ ನೋಡಿ ಹೇಳ್ತೇನೆ, ದೂಷಿಸ್ತೇನೆ, ಪ್ರಾರ್ಥಿಸ್ತೇನೆ. ಅದಾವುದು ದೇವರ ಕಿವಿಗೆ ಬೀಳುವುದಿಲ್ಲ. ನನ್ನ ಜೀವಿತವನ್ನು ನಾಶ ಮಾಡಿಕೊಳ್ಳುವುದು ನಾನೇ, ಬೇರೆಯವರಲ್ಲ ಅಥವಾ ದೇವರಲ್ಲ. ನೋಡಿ, ಎಷ್ಟೋ ಜನ ಈ ಲೋಕದಲ್ಲಿ ನಾವು ನೋಡುತ್ತೇವೆ, ತಮಗೆ ಸಿಕ್ಕಿದಂತಹ ಪ್ರೀತಿಯನ್ನ, ಆದರತೆಯನ್ನ, ವಿಶ್ವಾಸವನ್ನ ಕಳೆದುಕೊಂಡು ಬಿಡ್ತಾರೆ ಸ್ವಾರ್ಥದಿಂದ. ಕೆಲವು ಸಾರಿ ಪ್ರೀತಿಯನ್ನು ತೋರಿಸಿ ದಬ್ಬಾಳಿಕೆಯನ್ನು ಮಾಡ್ತಾರೆ. ನೋಡ್ತಾ ಇರ್ಬೋದು, ಪ್ರೀತಿಸಿದವರಿಗೆ ಅನುಭವ ಆಗ್ಬೋದು. ಪ್ರೀತಿಸಿ ದಬ್ಬಾಳಿಕೆ ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾರೆ. ತಾನು ಹೇಳಿದಂತೆಯೇ ಕೇಳಬೇಕು, ತಾನು ಹೇಳಿದಂತೆಯೇ ಮಾಡಬೇಕು. ಅದು ಎಂದಿಗೂ ನಿಲ್ಲುವುದಿಲ್ಲ. ಆ ಪ್ರೀತಿ ಎಂದಿಗೂ ನಿಲ್ಲುವುದಿಲ್ಲ. ಇನ್ನು ಕೆಲವು ಸಾರಿ ನೋಡಿ, ನಮಗೆ ಯಾರಾದರೂ ಒಂದು ಒಳ್ಳೇದು ಹೇಳಿದ್ರೆ ಸಾಕು, ಎಲ್ಲವನ್ನ ನೆಗೆಟಿವ್ ಆಗಿ ತಗೊಂಡ್ಬಿಡ್ತೇವೆ. ಒಳ್ಳೇದು ಹೇಳೋದನ್ನೆಲ್ಲ ನೆಗೆಟಿವ್ ಆಗಿ ತಗೊಳ್ತೇವೆ. ಕಾರಣ ನಮ್ಮಲ್ಲಿರುವಂತಹ ದುರಾಲೋಚನೆ, ಅಂದ್ರೆ ನನ್ನೊಳಗೆ ನನಗೆ ಅರಿವಿಲ್ಲದೆ ಒಂದು ದುರಾಲೋಚನೆ ನನ್ನೊಳಗೆ ಇದೆ. ಏನ್ ಹೇಳ್ಬೇಕಾದ್ರೆ ಅಲ್ಲಿ ಕೆಟ್ಟದಾಗಿ ತೆಗೆದುಕೊಳ್ಳುವಂತ ಒಂದು ದುರಾಲೋಚನೆ ನನ್ನಲ್ಲಿ ಇರುವ ಕಾರಣ ನಮಗೆ ಒಳಿತ ನೀಡುವಾಗಲೂ ಅಥವಾ ನಮ್ಮ ತಪ್ಪನ್ನು ತೋರಿಸುವಾಗಲೂ ಅಥವಾ ಒಂದು ಕಾರ್ಯವನ್ನು ತಿದ್ದಲಿಕ್ಕೆ ಹೋಗುವಾಗಲೂ ನಮ್ಮಲ್ಲಿ ಚಿಂತಿಸುವುದು ನಾವು ನೆಗೆಟಿವ್ ಆಗಿ ಮಾತ್ರವೇ, ವಿರುದ್ಧವಾಗಿ ಮಾತ್ರವೇ. ಅವರನ್ನು ನಾವು ವಿರೋಧಿಗಳಾಗಿ ಕಾಣ್ತೇವೆ. ಹಾಗೆ ಹಲವಾರು ಜನರಲ್ಲಿ ನಾವು ಅವರ ಬಗ್ಗೆ ಮಾತನಾಡುತ್ತೇವೆ. ಕಾರಣ ನನಗೆ ಪ್ರೀತಿ ಇಲ್ಲ,
ನನ್ನನ್ನು ಪ್ರೀತಿಸುವ ವ್ಯಕ್ತಿ ಯಾರೆಂದು ನಮಗೆ ಅರಿವಾಗುತ್ತಾ ಇಲ್ಲ. ನಮಗೆ ಪ್ರೀತಿಯನ್ನು ಕೊಡುವ ವ್ಯಕ್ತಿಗಳು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ತಾ ಇಲ್ಲ. ವಂಚನೆಗೂ ಸ್ವಾರ್ಥಕ್ಕೂ ನಾವು ಒಳಗಾಗ್ತಾ ಇದ್ದೇವೆ. ಹೌದು ನನ್ನ ಸಹೋದರನೇ, ಸಹೋದರಿ, ದೇವರು ನಮಗೆ ದಯಪಾಲಿಸುತ್ತಿರುವಂತಹ ಈ ಜೀವಿತಗಳು ಶ್ರೇಷ್ಠವಾದದ್ದು ಪ್ರಿಯರೇ. ಆದರೆ ಆ ಪ್ರೀತಿಯನ್ನು ನಾವು ಅನುಭವಿಸಬೇಕು. ದೈವ ಪ್ರೀತಿಯನ್ನು ನಾನು ಮೊದಲು ಕಂಡುಕೊಳ್ಳಬೇಕು. ನೋಡಿ, ನಮ್ಮ ಜೀವಿತದಲ್ಲಿ ಒಂದೊಂದು ಸಮಸ್ಯೆಗಳು ಬರುವಾಗ ನಾವು ದೇವರನ್ನು ನೋಡಬೇಕು, ಯೇಸುವನ್ನು ನೋಡಬೇಕು. ದೇವರು ಯೇಸು ಸ್ವಾಮಿ ತನ್ನ ಪ್ರೀತಿಗಾಗಿ ಏನೆಲ್ಲ ಮಾಡಿದರು. ಯಾರನ್ನು ಶಪಿಸಲಿಲ್ಲ, ಉಗುಳಿದವರನ್ನು ಶಪಿಸಲಿಲ್ಲ, ಒಡೆದವರನ್ನು ಶಪಿಸಲಿಲ್ಲ. ಒಂದು ಮಾತು ಹೇಳಿದ್ರೆ ಆಕಾಶದ ಬೆಂಕಿ ಸುರಿದವರೆಲ್ಲ ಸುಟ್ಟಾಗ್ತಾ ಇದ್ರು. ಯಾರನ್ನು ತೆಗಳಿಲ್ಲ, ದೂಷಿಸಲಿಲ್ಲ, ನಿಂದಿಸಲಿಲ್ಲ, ತಿರಸ್ಕಾರ ಮಾಡಲಿಲ್ಲ, ಬೈಯಲಿಲ್ಲ, ಒಡೆಯಲಿಲ್ಲ, ಏನು ಪ್ರತ್ಯುತ್ತರವನ್ನು ಕೊಡಲಿಲ್ಲ. ಬಿಟ್ಟು ಬಿಡಿ ನನ್ನನ್ನು ಎಂದು ಸಹ ಹೇಳಲಿಲ್ಲ. ಸ್ವಾಮಿಯವರನ್ನ ಶಪಿಸಿರಿ ಎಂದು ಹೇಳಲಿಲ್ಲ. ಕೆಟ್ಟ ಕಣ್ಣುಗಳಲ್ಲಿ ನೋಡಲಿಲ್ಲ, ಕೋಪದ ಕಣ್ಣುಗಳಲ್ಲಿ ನೋಡಲಿಲ್ಲ. ಮಗುವಾಗಿಯೇ, ಒಂದು ಮಗುವಾಗಿ ನೋವನ್ನು ಅನುಭವಿಸಿ ಮಗುವಾಗಿಯೇ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದರು. ಕಾರಣ ಇಷ್ಟೇ, ಅವರು ನಮ್ಮನ್ನು ಪ್ರೀತಿಸಿದರು. ಅವರ ಪ್ರೀತಿ ಅಷ್ಟು ಮೌಲ್ಯಭರಿತವಾದದ್ದು, ಅವರ ಪ್ರೀತಿ ಅಷ್ಟು ಶ್ರೇಷ್ಠಭರಿತವಾದದ್ದು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ನಮ್ಮ ಜೀವಿತದಲ್ಲಿ ತುಂಬಾ ಅನುಭವಗಳನ್ನ ಪಡೆದುಕೊಳ್ಬೇಕು. ನಮ್ಮ ಜೀವಿತದಲ್ಲಿ ದೈವ ಪ್ರೀತಿಗಾಗಿ ನಾವು ಹಂಬಲಿಸಬೇಕು ಪ್ರಿಯರೇ. ಸತ್ತು ಹೋಗೋ ಮನುಷ್ಯ ಪ್ರೀತಿಗಾಗಿ ಹಂಬಲಿಸೋದಿಲ್ಲ. ಸ್ವಾರ್ಥವಾಗಿ ಸತ್ತು ಹೋಗೋ ಮನುಷ್ಯನ ಪ್ರೀತಿಗಾಗಿ ಎಲ್ಲ ಹಂಬಲಿಸಬೇಕಾಗಿರೋದು. ಪ್ರೀತಿಸು. ಯಾರನ್ನ ಪ್ರೀತಿಸಬೇಕು, ಹೇಗೆ ಪ್ರೀತಿಸಬೇಕು, ಯಾವುದಕ್ಕಾಗಿ ಪ್ರೀತಿಸಬೇಕು, ಅದನ್ನ ನೋಡಿ ಪ್ರೀತಿಸು. ನಿನಗಾಗಿ ದೇವರು ಕೊಟ್ಟಂತ ಬಾಳ ಸಂಗಾತಿ, ಪ್ರೀತಿಸು. ಸ್ವಾರ್ಥವಿಲ್ಲದೆ ಪ್ರೀತಿಸು. ನಿನಗಾಗಿ ಕೊಟ್ಟ ಎತ್ತವರು, ಪ್ರೀತಿಸು. ಸ್ವಾರ್ಥವಿಲ್ಲದೆ ಪ್ರೀತಿಸು. ನಿನಗಾಗಿ ದೇವರು ಕೊಟ್ಟ ಮಿತ್ರ, ಅವನು ಒಳ್ಳೆಯವನಾಗಿದ್ದಾನೆ, ಅವಳಿಗಾಗಿ ಪ್ರೀತಿಸು. ಹಾಗೆ ನಿನ್ನ ಶತ್ರುಗಳನ್ನು ಪ್ರೀತಿಸು. ಕ್ಷಮಿಸಿ ಪ್ರೀತಿಸು. ಅವರ ಮೇಲೆ ಅಗೆತನ ಸಾಧಿಸದೆ ಪ್ರೀತಿಸು. ಸೇಡು ತೋರಿಸದೆ ಪ್ರೀತಿಸು. ನಿನ್ನನ್ನು ಹಿಂಸಿಸುವವರಿಗಾಗಿ ಪ್ರಾರ್ಥಿಸು. ನಿನ್ನನ್ನು ಶಪಿಸುವವರನ್ನು ಆಶೀರ್ವದಿಸು. ಹೊರ ಅಂಗಿಯನ್ನು ಕೇಳಿದರೆ ಒಳ ಅಂಗಿಯನ್ನು ಕೊಟ್ಟು ಬಿಡು. 1 ಕಿಲೋಮೀಟರ್ ಕರೆದರೆ 2 ಕಿಲೋಮೀಟರ್ ಹೋಗು. ಇದುವೇ ಪ್ರೀತಿ. ನಮ್ಮ ಪ್ರೀತಿ ಅಮರವಾಗಿರಬೇಕು ಪ್ರಿಯರೇ. ಒಂದು ತಂದೆಯ ತಾಯಿಯ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಬೇಕು. ನಮ್ಮನ್ನು ಪ್ರೀತಿಸುವ ತಂದೆ ತಾಯಿಯ ಪ್ರೀತಿಯನ್ನು ನಾವು ಅರಿಯಬೇಕು. ನನ್ನ ತಂದೆ ಎಷ್ಟು ಸಾಕಲು ನನ್ನ ತಂದೆ ಎಷ್ಟು ನನ್ನ ಪ್ರೀತಿಸ್ತಾ ಇದ್ದಾರೆ. ಹಗಲು ರಾತ್ರಿ, ಬೆಳಗ್ಗೆ ಹೋಗಿ ರಾತ್ರಿ 10-11 ಗಂಟೆಗೆ ಬರ್ತಾ ಇದ್ದಾರೆ. ಪರದೇಶದಲ್ಲಿ ಜೀವಿಸ್ತಾ ಇದ್ದಾರೆ. ಹಗಲು ರಾತ್ರಿ ದುಡಿತಾ ಇದ್ದಾರೆ. ನನ್ನ ಗಂಡ ಹಗಲು ರಾತ್ರಿ ದುಡಿತಾ ಇದ್ದಾರೆ. ನಾಯಿಯಾಗಿ, ಕತ್ತಿಯಾಗಿ, ಒಂದು ಹೊತ್ತು ಊಟ ಮಾಡಿದರೆ ನನ್ನ ಹೆಂಡತಿಗೆ, ಮಕ್ಕಳಿಗೆ ಕೊರತೆಯಾಗಿ, ಹಣದ ಕೊರತೆಯಾಗಿ ಹೋಗುತ್ತದೆ ಎಂದು ಸಿಕ್ಕ ಕೆಲಸಗಳನ್ನು ಮಾಡಿ ಜೀವಿಸುತ್ತಿರುವಂತಹ ತಂದೆಯ ಪ್ರೀತಿಯನ್ನು ನಾವು ನೋಡ್ತಾ ಇದ್ದೇವಾ? ಕೆಲಸ ನೋಡಿ, ತುತ್ತು ಕೊಡುವ ತಾಯಿಯನ್ನು ಮಾತ್ರ ಪ್ರೀತಿಸುವಂತಹ ಮಕ್ಕಳು. ಆದರೆ ಆ ತುತ್ತು ಕೊಡುವುದಕ್ಕೆ ಹಣ ಕೊಡುವ ತಂದೆಯನ್ನು ಪ್ರೀತಿಸುವ ಮಕ್ಕಳಿಲ್ಲ. ಮಗನೇ ಮಗಳೇ ಎಂದು ಪ್ರೀತಿ ತೋರುವಂತಹ ತಾಯಿಯನ್ನು ಮಾತ್ರ ಪ್ರೀತಿ ಹಿಂಬಾಲಿಸುವಂತಹ ಈ ಸಮಾಜ. ಆದರೆ ಜೀವವನ್ನೇ ಪಣಿವಾಗಿಟ್ಟು ತನ್ನ ರಕ್ತವನ್ನೇ ಸುರಿಸಿ, ಬೆವರಿನ ರಕ್ತವನ್ನು ಸುರಿಸಿ, ಹಗಲು ರಾತ್ರಿ ದುಡಿದು 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 ಅಣುವಾಗಿರುವ ನಿನ್ನನ್ನು ನನ್ನನ್ನು ಸಾಯುವ ತನಕ ಹೊತ್ತು ಸಾಗುವ ತಂದೆಗೆ ನಾನು ಕೊಡುತ್ತಿರುವ ಪ್ರೀತಿ ಯಾವ ಪ್ರೀತಿ, ಕೊಟ್ಟಿರುವ ಪ್ರೀತಿ ಯಾವ ಪ್ರೀತಿ. ಈ ಜಗತ್ತಿನಲ್ಲಿ ಒಂದು ತಂದೆಯ ಪ್ರೀತಿಗಿಂತ ಶ್ರೇಷ್ಠವಾದ ಪ್ರೀತಿ ಯಾವುದಿಲ್ಲ ಪ್ರಿಯರೇ. ಈ ಲೋಕ ಇವತ್ತು ಹೇಳಬಹುದು, ಸಿನಿಮಾ ಸೆಂಟಿಮೆಂಟ್ ಅಲ್ಲಿ ಹೇಳಬಹುದು, ಅಥವಾ ತಾಯಿ ಪ್ರೀತಿ ಶ್ರೇಷ್ಠ, ತಾಯಿಯ ಪ್ರೀತಿ ಶ್ರೇಷ್ಠ ಎಂಬುದಾಗಿ. ತಾಯಿ ಜನ್ಮ ಕೊಡುವವಳು ಮಾತ್ರ. ಆದರೆ ಆ ಜನ್ಮಕ್ಕೆ ಬೀಜ ಬಿತ್ತುವನು ಆ ತಂದೆಯೇ. ಒಂದು ಹೆಣ್ಣಿಗೆ, ಒಂದು ತಾಯಿಗೆ ತಾಯಿಯ ಸ್ಥಾನವನ್ನು ಕೊಡುವವನು ತನ್ನ ಗಂಡನೇ. ಹಾಗೆ ಮಕ್ಕಳನ್ನು ಕೊಡುವವನು ಗಂಡನೇ. ಆತನ ವಂಶವನ್ನು ಕೊಡದೆ ಈ ತಾಯಿ ಹೇಗೆ ಮಗುವನ್ನು ಇರಲಿಕ್ಕೆ ಸಾಧ್ಯ? ಆ ತಂದೆಯು ದುಡಿದು ತಂದು ಕೊಡದೆ ಹೋದರೆ ತಾಯಿ ಉಣಬಡಿಸಲಿಕ್ಕೆ ಸಾಧ್ಯ? ಇಲ್ಲಿ ಟೀಕಿಸಿ ಅಲ್ಲ, ತಂದೆ ತಾಯಿಯನ್ನು ಟೀಕಿಸಿ ಮಾತನಾಡುವುದಲ್ಲ ನಾವು, ಸತ್ಯ. ಯಾಕೆ ಮಕ್ಕಳಿಗೆ ತಾಯಿ ಮಾತ್ರ ತುಂಬಾ ಪ್ರೀತಿ. ಬರುವಾಗ ನೀನು ಊಟ ಮಾಡು, ಊಟ ಮಾಡಿದ ತಿಂದ, ಊಟ ಮಾಡಿದ ತಿಂದ, ಊಟ ಮಾಡಿ ಎಲ್ಲಾ ಸಮಯ
ಎಲ್ಲವನ್ನ ಕೊಡ್ತಾ ಇರ್ತಾಳೆ ತಾಯಿ ಮಕ್ಕಳಿಗೆ. ಅದರಿಂದ ಎದೆ ಹಾಲನ್ನು ಉಣಿಸುವುದು ತಾಯಿ. ಅದರಿಂದ ಮಕ್ಕಳಿಗೆ ತಾಯಿ ಅಂದ್ರೆ ತಾಯಿ ಹತ್ರ ಹೋದ್ರೆ ಊಟ ಸಿಗ್ತದೆ ಅಂತ ಗೊತ್ತು. ಆದರೆ ಅದನ್ನೆಲ್ಲ ತಂದೆ ಕೊಡ್ತಾ ಇರೋದು ಅಂತ ಹೇಳಿ ಮಕ್ಕಳಿಗೆ ಗೊತ್ತಿಲ್ಲ. ಹೆಂಡತಿಯ ಪ್ರೀತಿಯನ್ನು ಅರಿಯದಂತಹ ತಂದೆಂದಿರು, ಮಕ್ಕಳು ತಾಯಿಯನ್ನ ಕೀಳಾಗಿ ಕಾಣುವಂತಹ ಮಕ್ಕಳು, ತಾಯಿಯನ್ನ ಕೇವಲ ಒಂದು ವಸ್ತುವಾಗಿ ಉಪಯೋಗಿಸುವ ಮಕ್ಕಳು, ಕೆಲವು ಸಾರಿ ಬರೀ ಮಂಚಕ್ಕೆ ಮಾತ್ರ ಹೆಂಡತಿನ ಉಪಯೋಗಿಸುವ ಗಂಡ, ಹಣಕ್ಕಾಗಿ ಮಾತ್ರ ಗಂಡನನ್ನು ಉಪಯೋಗಿಸುವ ಹೆಂಡತಿ. ಪ್ರೀತಿ, ಎಷ್ಟು ಜನ ನಮ್ಮ ಹೆತ್ತವರನ್ನ ಪ್ರೀತಿಸ್ತಾ ಇದ್ದೇವೆ? ಜನ್ಮ ಇವತ್ತು ಮೀಸೆ ಬಂದು ಎದೆ ತುಂಬಿ ಜೀವಿಸ್ತಾ ಇದ್ದೇವೆ. ಎಷ್ಟು ಜನ ನಾನು ವಿವಾಹವಾಗಿದ್ದೇನೆ, ನನ್ನ ಗಂಡ ಇದ್ದಾರೆ ಹೆಂಡತಿ, ಎಷ್ಟು ಜನ ತನ್ನ ತಂದೆ ತಾಯಿನ ಹುಡುಕಿ ಇವತ್ತು ನಾವು ಪ್ರೀತಿನ ತೋರಿಸ್ತಾ ಇದ್ದೇವೆ. ಅಯ್ಯೋ ನನ್ನ ಮಗಳು ಬರ್ತಾ ಇಲ್ಲ, ನನ್ನ ಮಗನು ಬರ್ತಾ ಇಲ್ಲ ಎಂದು ಹಗಲು ರಾತ್ರಿ ಕಾದು ಕುಳಿತುಕೊಂಡಿರುವಂತಹ, ನಿನಗೂ ನನಗೂ ಜನ್ಮ ಕೊಟ್ಟಂತಹ ಆ ಎತ್ತವರನ್ನ ನೋಡಲು, ಅವರಿಗೆ ಪ್ರೀತಿ ಕೊಡಲು ಎಷ್ಟು ನಾವು ಸಮಯವನ್ನು ಕೊಡ್ತಾ ಇದ್ದೇವೆ. ಆ ಎತ್ತವರ ಪ್ರೀತಿಯೇ ದೈವ ಪ್ರೀತಿ. ಆ ಎತ್ತವರ ಪ್ರೀತಿಯೇ ದೈವ ಪ್ರೀತಿ. ಎಷ್ಟು ಜನ ಅವರಿಗಾಗಿ ನಾವು ಸಮಯವನ್ನು ಕೊಡ್ತಾ ಇದ್ದೇವೆ. ಹೌದು ಪ್ರಿಯರೇ, ನಾವು ಇವೆಲ್ಲವನ್ನು ಚಿಂತಿಸಿ ಆಲೋಚನೆಗೆ ತೆಗೆದುಕೊಳ್ಳಬೇಕು. ನಮ್ಮ ಜೀವಿತ ಕೇವಲ ಪ್ರಾರ್ಥನಾ ಜೀವಿತವಾಗುವುದರಿಂದ ಏನೂ ಪ್ರಯೋಜನವಿಲ್ಲ. ಕೆಲವರೆಲ್ಲ ಬರೀ ಪ್ರಾರ್ಥಿಸೋದು, ಬೆಳಿಗ್ಗೆ ಪ್ರಾರ್ಥಿಸ್ತೇನೆ, ಮಧ್ಯಾಹ್ನ ಪ್ರಾರ್ಥಿಸ್ತೇನೆ, ಸಾಯಂಕಾಲ ಪ್ರಾರ್ಥಿಸ್ತೇನೆ, ಎಲ್ಲಾ ಸಮಯ ನಾನು ಪ್ರಾರ್ಥಿಸ್ತೇನೆ. ಆದರೆ ಪ್ರೀತಿಯ ಮೌಲ್ಯವನ್ನೇ ಅರಿಯದವರಿದ್ದೇವೆ. ಆ ಪ್ರಾರ್ಥನೆ ದೇವರಿಗೆ ಕೇಳುವುದಿಲ್ಲ. ಅದಕ್ಕಾಗಿ ಏನಾಗ್ತದೆ, ದೇವರು ನಮಗೆ ಕೊಟ್ಟಿದ್ದೆಲ್ಲವನ್ನ ನಾವು ಕಳೆದುಕೊಂಡು ಬಿಡ್ತೇವೆ. ಎಲ್ಲವೂ ನಮ್ಮಿಂದ ದೂರ ಆಗ್ತಾ ಹೋಗ್ತದೆ. ಯಾವುದು ಶಾಶ್ವತವಲ್ಲ. ಪ್ರಿಯರೇ, ನಾವು ಪ್ರೀತಿಸಬೇಕು. ಸ್ವಾರ್ಥವಿಲ್ಲದೆ ನಾವು ಪ್ರೀತಿಸಬೇಕು. ಹೌದು, ನಮ್ಮ ಜೀವಿತದಲ್ಲಿ ನಾವು ದೈವ ಪ್ರೀತಿಯನ್ನು ನಾವು ಅನುಭವಿಸಬೇಕು. ಪ್ರಿಯರೇ, ಅನುಭವಿಸಬೇಕು. ದೇವರು ನಮ್ಮನ್ನು ಪ್ರೀತಿಸಿದಂತೆ ನಾವು ಇತರರನ್ನು ಪ್ರೀತಿಸಬೇಕು. ಅದುವೇ ದೈವ ಪ್ರೀತಿ. ದೇವರು ನನ್ನನ್ನು ಪ್ರೀತಿಸ್ತಾ ಇದ್ರೆ ನಾನು ದೇವರನ್ನ ಪ್ರೀತಿಸಬೇಕು ಅಂತಿಲ್ಲ. ದೇವರನ್ನ ನಾವು ಪ್ರೀತಿಸೋದಿಲ್ಲ, ಸುಳ್ಳು, ಅಪ್ಪಟ ಸುಳ್ಳು. ದೇವರನ್ನ ನಾವು ಪ್ರೀತಿಸ್ತಾ ಇದ್ದೇವೆ ಅಂದ್ರೆ ಅವ್ರು ಹೇಳಿದ್ದನ್ನೆಲ್ಲವನ್ನ ನಾವು ಪಾಲಿಸಬೇಕು. ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅದರಿಂದ ನಾನು ದೇವರಿಗೆ ಅರಿವು ಮೂಡಿಸಬೇಕಾದ್ರೆ ನಾನು ದೇವರು ನನ್ನನ್ನು ಪ್ರೀತಿಸುವಾಗೆ ನಾನು ಇತರರನ್ನು ಪ್ರೀತಿಸುವಾಗ ಮಾತ್ರವೇ ನಾನು ದೇವರನ್ನ ಪ್ರೀತಿಸ್ತೇನೆ ಎಂಬುದಾಗಿ ಅರ್ಥ. ಇಲ್ಲಾಂದ್ರೆ ಇಲ್ಲ. ಅದರಿಂದ ಪ್ರೀತಿ ನಮ್ಮ ಜೀವನವಾಗಬೇಕು. ಸ್ವಾರ್ಥವಿಲ್ಲದ ಪ್ರೀತಿ ನಮ್ಮ ಪ್ರೀತಿ ಆಗಬಹುದು. ಒಂದು ಒಡ ಹುಟ್ಟಿದವರನ್ನ ನೋಡುತ್ತೇವೆ. ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿ ಬಂದವರು, ಒಂದೇ ಚರ್ಮ, ಒಂದೇ ರಕ್ತ, ಒಂದೇ ನರನಾಡಿಗಳಿಂದ ಹುಟ್ಟಿ ಬಂದವರು. ಬೇರೆ ಯಾವೋ ಮಿತ್ರನನ್ನ ಪ್ರೀತಿಸಿ ಅವನ ಹಿಂದೆ ಹೋಗಿ ಹಗಲೂ ರಾತ್ರಿ ತಿಂದು ಕುಡಿದು ಮೋಜು ಮಾಡುತ್ತೇವೆ. ನನ್ನೊಂದಿಗೆ ರಕ್ತ ಹಂಚಿಕೊಂಡು ಬಂದಂತಹ ನನ್ನ ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿಯರನ್ನ ನಾನು ಎಷ್ಟು ಪ್ರೀತಿಸ್ತಾ ಇದ್ದೇನೆ. ಅವರ ಬಳಿ ಕುಳಿತು ನಾನು 1 ಗಂಟೆ ಕುಳಿತು ಮಾತನಾಡುತ್ತಾ ಇದ್ದೇನೆ ಪ್ರೀತಿಯಿಂದ. ಬರೇ ದ್ವೇಷ. ಅಲ್ಲಿಯೂ ನಾನು ನೋಡ್ತೇವೆ ತಾರತಮ್ಯ. ಅವರಿಗೆ ಕೊಡ್ತಾರೆ, ನನಗೆ ಕೊಡೋದಿಲ್ಲ, ಅವರಿಗೆ ಮಾಡ್ತಾರೆ, ನನಗೆ ಮಾಡೋದಿಲ್ಲ, ಅಲ್ಲಿಯೂ ಹೋರಾಟ. ಇನ್ನೊಂದು ಕಡೆ ಅಮ್ಮನಿಗೊಬ್ಬ ಮಗ ಇಷ್ಟ, ಅಪ್ಪನಿಗೊಬ್ಬ ಮಗ ಇಷ್ಟ. ಅಮ್ಮನ ಮಗ, ಅಪ್ಪನ ಮಗ. ಎಂತ ಸ್ವಾರ್ಥ ಜೀವಿತ. ಇನ್ನೊಂದು ಕಡೆ ನೋಡು, ಅವನ ಅಪ್ಪನಾಗೆ ಆಡ್ತಾನೆ, ಅವನ ಅಮ್ಮನಾಗೆ ಆಡ್ತಾಳೆ. ಕುಟುಂಬದಲ್ಲಿಯೇ ಪ್ರೀತಿ ಇಲ್ಲ. ಹೇಗೆ ನಮ್ಮ ಪ್ರೀತಿ ದೈವ ಪ್ರೀತಿ ಆಗಲಿಕ್ಕೆ ಸಾಧ್ಯ? ದೇವರ ಪ್ರೀತಿ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯ? ಒಂದು ಒಳ್ಳೆಯ ಮಿತ್ರರನ್ನ ದೇವರು ನಾವು ಕೊಟ್ಟಿರುವಾಗ ಆ ಒಳ್ಳೆಯ ಮಿತ್ರರನ್ನ ನೋಡಿ ಕೆಲವು ಸಾರಿ ನಮಗೆ ಸ್ವಾರ್ಥ ಬರುವಾಗ ಅವರನ್ನು ತುಳಿದು ಬಿಡ್ತೇವೆ, ಅವರನ್ನು ತೆಗಳಿ ಬಿಡ್ತೇವೆ. ಅದರಲ್ಲೂ ನಮ್ಮ ಜೀವಿತದಲ್ಲಿ ಒಂದು ಒಳ್ಳೆಯ ಮಿತ್ರರು ನಮ್ಮ ಮುಂದೆ ಬಂದು ನಮ್ಮ ತಪ್ಪನ್ನು ತೋರಿಸಿ ತಿದ್ದುಕೊಳ್ಳಿ ಎಂದು ನಮ್ಮನ್ನು ಗೊಣಗುತ್ತಾ, ನಮ್ಮನ್ನು ಬೊಬ್ಬೆ ಹಾಕುತ್ತಾ ತಪ್ಪನ್ನು ತೋರಿಸುವುದಾದರೆ ನಾವು ಅವರನ್ನು ತೆಗಳುತ್ತೇವೆ, ಶಪಿಸುತ್ತೇವೆ, ಇಲ್ಲ ಸಲ್ಲದನ್ನು ಹೇಳುತ್ತೇವೆ, ಮತ್ತೆ ನಾವು ಅವರಿಗೆ ಸಹಾಯ ಮಾಡಿದೆಲ್ಲವನ್ನು ಹೇಳುತ್ತೇವೆ. ಆದರೆ ಅಂತಹ ಒಂದು ವ್ಯಕ್ತಿ ನಿಮ್ಮ ಮುಂದೆ, ನನ್ನ ಮುಂದೆ ಇರುವುದಾದರೆ ಅವರನ್ನು ನಾವು ಕಳೆದುಕೊಳ್ಳಬಾರದು. ಪ್ರಿಯರೇ, ನಿನ್ನನ್ನು ಬೊಬ್ಬೆ ಹಾಕುವವನು ದೇವರು ನಿನಗೆ ಕೊಟ್ಟಂತಹ ಉಡುಗೊರೆ. ನಿನ್ನ ತಪ್ಪನ್ನು ತೋರಿಸುವವನು ದೇವರು ನಿನಗೆ ಕೊಟ್ಟಂತ ಪೊಕ್ಕಿಷ. ನಿನ್ನನ್ನು ಸದಾಕಾಲ ಎಚ್ಚರಿಸುತ್ತಾ ನೀನು ಹಾಗೆ ಮಾಡು ಹೀಗೆ ಮಾಡು ಎಂದು ಹೇಳುವವನು ನಿನ್ನ ನಿಜವಾದ ಮಿತ್ರ.
ಅವನೇ ನಿಜವಾದ ನಿನ್ನ ಬಂಧು. ನಿನ್ನ ಎತ್ತವನ್ನು ಬಿಟ್ಟರೆ ಅವನೇ ನಿನಗೆ. ಆದರೆ ನಾವು ಅವನನ್ನು ತೊಗಳಿ ಬಿಡ್ತೇವೆ. ಆದರೆ ನಮ್ಮನ್ನ ಮುದ್ದು ಮಾಡ್ತಾ ಪ್ರೀತಿಸ್ತಾ ಬರೀ ಜೊಳ್ಳು ಮಾತುಗಳನ್ನ ಮಾತಾಡ್ತಾ ಇರೋರ ಹಿಂದೆ ಹೋಗಿ ನಮಗಿರೋದೆಲ್ಲವನ್ನ ಕಳೆದುಕೊಂಡು ಬಿಡ್ತೇವೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನಾವಧಿಯಲ್ಲಿ ನಾವು ತುಂಬಾ ಅರಿಯಬೇಕಾಗಿದೆ ಪ್ರಿಯರೇ. ಪ್ರೀತಿಯ ಬಗ್ಗೆ, ಈ ಲೌಕಿಕವಾದ ಪ್ರಾಪಂಚಿಕವಾದ ಪ್ರೀತಿಗೆ ನಾವು ಮನಸ್ಸು ಹೋಗ್ತಾ ಇದ್ದೇವೆ ಹೊರತು ದೈವ ಪ್ರೀತಿಗೆ ನಾವು ಮನಸ್ಸು ಹೋಗ್ತಾ ಇಲ್ಲ. ಮನುಷ್ಯನ ಮೂಢತನದ ಮಾತಿಗೆ ನಾವು ಗುಲಾಮರಾಗಿಯೇ ಹೋಗ್ತಾ ಇದ್ದೇವೆ ಹೊರತು ದೇವರ ವಾಕ್ಯಕ್ಕೆ ನಾವು ಶರಣಾಗಿ ಹೋಗ್ತಾ ಇಲ್ಲ. ನಮ್ಮ ಪ್ರೀತಿಯಲ್ಲಿ ಸ್ವಾರ್ಥ, ಅದರಿಂದ ನಮ್ಮ ಜೀವಿತದಲ್ಲಿ ನಾವು ಪ್ರೀತಿಯನ್ನು ಅನುಭವಿಸಲು ಸಾಧ್ಯವಿಲ್ಲ. ದೇವರು ಕೊಡುವ ಪ್ರೀತಿಯನ್ನ ನಾವು ನಮ್ಮ ಕಾಲಿನಿಂದ ತುಳಿಯುತ್ತೇವೆ, ಒದೆಯುತ್ತೇವೆ. ದಾಂಪತ್ಯ ಜೀವಿತದಲ್ಲಿ ನೋಡಿ, ಒಂದು ಗಂಡನನ್ನ ಒಂದು ಹೆಂಡತಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಹೆಂಡತಿ ತನ್ನ ಗಂಡನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎತ್ತವರು ಮಕ್ಕಳು ಎತ್ತವನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬಂಧು ಬಳಗ ಮಿತ್ರರು ಒಳ ಹುಟ್ಟಿದವರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇವತ್ತು ದೇವರನ್ನ ಪ್ರೀತಿಸು 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 ಅಂತ ಹೇಳ್ತಾ ಇರೋರು, ಶುಭ ಸಂದೇಶ ಸಾರೋರು ಇರ್ಬೋದು, ಗುರುಗಳಿರ್ಬೋದು, ಯಾಜಕರು, ಸಭಾಪಾಲಕ, ಪಾಸ್ಟರ್ ಯಾರೇ ಇರ್ಬೋದು, ಏನೇ ಹೇಳಿದ್ರು ಹೇಳಿ 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 ಹೋದ್ರು ಸಹ ಅವರ ಜೀವಿತದಲ್ಲಿ ಪ್ರೀತಿಗೆ ಮಾತ್ರ ಬೆಲೆವಿಲ್ಲ. ದೂಷಣೆ, ನಿಂದನೆ, ಮತ್ತೊಬ್ಬರನ್ನು ಕುರಿತು ಅಪಕೀರ್ತಿ, ಕೆಟ್ಟದ್ದು, ಇವುಗಳೇ ಇದು ತುಂಬಿ ಹೋಗಿದೆ ಹೊರತು ಯಾರಲ್ಲಿಯೂ ನಾವು ಹೊಸತನವನ್ನ, ಒಳ್ಳೆತನವನ್ನ ನಾವು ನೋಡ್ತಾ ಇಲ್ಲ. ಕಾರಣವಿಷ್ಟೇ, ನಮ್ಮಲ್ಲಿರುವುದು ಬಾಯಿಯ ಪ್ರೀತಿ ಮಾತ್ರವೇ, ಹೃದಯಂತರಾಳದ ಪ್ರೀತಿ ಇಲ್ಲ. ನಮ್ಮ ಜೀವಿತದಲ್ಲಿರುವುದು ಬಾಯಿಯ ಪ್ರೀತಿ, ಹೃದಯಂತರಾಳದ ಪ್ರೀತಿ. ನಾನು ಸಹ ನನ್ನ ಮಿತ್ರರಿಗೆ ಹೇಳೋದುಂಟು, ಏನಾದ್ರೂ ಹೇಳುವಾಗ ಅವರು ರಿಯಾಕ್ಟ್ ಮಾಡ್ತಾರೆ. ಅಲ್ಲಿ ಯಾಕೆ ನೆಗೆಟಿವ್ ಆಗಿ ಚಿಂತೆ ಮಾಡ್ತೀರಿ? ಯಾಕೆ ನಾನು ಹೇಳೋದನ್ನೆಲ್ಲ ನೀವು ತಪ್ಪಾಗಿ ತೆಗೆದುಕೊಳ್ತೀರಿ? ನಾನು ಕೇಳ್ತೇನೆ. ಆದ್ರೆ ಅವರು ಹೇಳ್ತಾರೆ, ಇಲ್ಲ ನೀವು ನನ್ನ ಹಾಗೆ ತಿಳ್ಕೊಂಡಿದ್ದೀರಿ, ನಿಮ್ಮ ಕೆಟ್ಟವರಾಗಿ ಮಾಡ್ತಾರೆ, ಕೆಟ್ಟದಾಗಿ ಮಾತಾಡೋದನ್ನ ನಿಲ್ಲಿಸ್ತಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ, ಒಳಿತನ್ನು ಹೇಳುವಾಗ ಅದು ನಮ್ಮನ್ನ ಬಾಧಿಸುತ್ತದೆ. ಒಬ್ಬರಿಗೆ ಒಳ್ಳೆಯದನ್ನು ಹೇಳುವಾಗ ನಾವು ಬಾಧಿಸಲ್ಪಡುತ್ತೇವೆ. ಹೀಗೆ ಕೊಟ್ಟದ್ದನ್ನು ಹೇಳಿ ತೋರಿಸ್ತೇವೆ, ಪದೇ ಪದೇ ಹೇಳಿ ತೋರಿಸ್ತೇವೆ. ಕೊಟ್ಟ ತಕ್ಷಣ ಬೇರೆಯವರಿಗೆ ಹೇಳಿ ಫೋನ್ ಮಾಡಿ ಹೇಳುತ್ತೇವೆ. ಅಥವಾ ಸಮಯ ಬರುವಾಗ ನಾನ್ ಮಾಡ್ದೆ, ನಾನು ಹೇಳಿದೆ. ಹೌದು ಪ್ರಿಯ, ಇದು ಪ್ರೀತಿ ಅಲ್ಲ. ನಿನ್ನ ಕೈಯಲ್ಲಿ ಕೊಡುವುದು ದೇವರು ಪರರಿಗೆ ಕೊಡುವುದಕ್ಕಾಗಿ, ನನ್ನ ಕೈಯಲ್ಲಿ ಕೊಡುವುದು ದೇವರು ಪರರಿಗೆ ಕೊಡುವುದಕ್ಕಾಗಿ, ನಾನು ಬಚ್ಚಿಟ್ಟುವುದಕ್ಕಾಗಿ ಅಲ್ಲ. ದೇವರು ನಿನ್ನ ಮೂಲಕವಾಗಿ ಯಾರಿಗೆ ಏನನ್ನು ಕೊಡಬೇಕೆಂದು ತೀರ್ಮಾನಿಸಿದ್ದಾರೋ ಅದು ದೇವರು ಕೊಟ್ಟೇ ತೀರುವರು. ಆದರೆ ಕೊಟ್ಟ ಬಳಿಕ ನಿನ್ನ ಕೆಟ್ಟ ಮನಸ್ಸು ಹೇಳುತ್ತದೆ, ಅಯ್ಯೋ ಕೊಟ್ಟುಬಿಟ್ನಲ್ಲ. ಕಾರಣ, ನಮ್ಮೆಲ್ಲರಲ್ಲಿ ನಿಜವಾದ ಪ್ರೀತಿ ಇಲ್ಲ, ನಮ್ಮಂತೆಯೇ ಪರರನ್ನ ಪ್ರೀತಿಸುತ್ತಾ ಇಲ್ಲ. ಅದರಿಂದ ಈ ಪ್ರೀತಿಯನ್ನು ನಾವು ಅರಿಯುವ, ನಮ್ಮ ಜೀವಿತವನ್ನ ಇವತ್ತಿನ ಈ ಒಂದು ನೀತಿಯ ಪ್ರೀತಿಯ ಈ ಚಿಂತನೆಯನ್ನು ನಾವು ಚಿಂತಿಸುವ, ಎತ್ತವರನ್ನ ನೋಡುವ, ನಮ್ಮ ಬಾಳ ಸಂಗಾತಿಯನ್ನು ನೋಡುವ, ಮಕ್ಕಳನ್ನು ನೋಡುವ, ಬಂಧುಗಳನ್ನು ನೋಡುವ, ಮಿತ್ರರನ್ನು ನೋಡುವ, ಒಡಹುಟ್ಟಿದವರನ್ನು ನೋಡುವ, ನಮ್ಮ ಜೀವಿತದಲ್ಲಿ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವರ. ಪ್ರೀಸಲೋ.